ವೇದವಾಕ್ಯವನೆಲ್ಲ ಬೋಧದಿಂದ ನಡಲಿ ಬೋಧಿಸುವ ಜನರ ವೇದಾವಳಿ ಕಳಿಸಿರುವ ಸಾವಿರಗಳಿಗೆ ಮಣಿಯುವೆನೋ ಸಾವಿರಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ನಿಜ ಉಳಿಯ ಗಂಟವನು ನಿಜವಾಗಿ ನಿಜದೋರ್ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾದು ಸುಧರನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಗುತ್ತ ನಿರ್ಭರಿ ಶಾಂತವೆಂಬುವ ನವಿಗಳು ಬಾಳ ಶಕ್ತಿಯ ಶುಭ ಗಜ್ಜನೆ ಬಾಳ ಕೇಳಿದ ಬಳಿಕ ಮೂಢವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिने आत्मज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्तदा तत्त्वोपदेशकर्तारं नत्वा भक्तिपुरस्सरम् अद्वैत सार्वभौम जगदादि जगद्गुरु ಕಾಮಧೇನು ಕಲ್ಪವೃಕ್ಷ ಜನರನ್ನು ಉದ್ಧರಿಸಲು ನರರೂಪವನ್ನು ಧರಿಸಿ ಬಂದಂಥ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಅವರ ಕರಕಮಲ ಸಂಜಾತರಾದ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಅವರ ಕರಕಮಲ ಸಂಜಾತರಾದ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ ಕೊನೆಯ 8ನೆಯ ಸಂಧಿ ಕೊನೆಯ 5ನೆಯ ಸೂತ್ರದ 7ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು 7ನೇ ನುಡಿಯಲ್ಲಿ ಮಹಾತ್ಮರು ಈ ಗ್ರಂಥ ಯಾರಿಗೆ ಯೋಗ್ಯ ಅದ, ಯಾರಿಗೆ ಅಯೋಗ್ಯ ಅದ, ಯಾರಿಗೆ ಇದರಿಂದ ಲಾಭ ಅದ, ಯಾರಿಗೆ ಇದರಿಂದ ಲಾಭ ಇಲ್ಲ,
ಈ ಲಾಭ ನಷ್ಟಕ್ಕೂ ಯೋಗ್ಯ ಅಯೋಗ್ಯತನಕ್ಕೆ ಕಾರಣವೇನು ಅಂದರೆ ಗ್ರಂಥ ಕಾರಣವಲ್ಲ. ಗ್ರಂಥ ಕಾರಣವಲ್ಲ. ಏನು ಕಾರಣ ಅಂದರೆ ನಮ್ಮಲ್ಲಿರುವಂಥ ಹೃದಯ ಗ್ರಂಥಿಗಳೇ ಕಾರಣ, ಅವುಗಳೇ ಕಾರಣ ಅಲ್ಲ. ಹಾಗಾಗಿ ವೀತರಾಗರ್ಗೆ ವಿಖ್ಯಾತರ್ಗೆ ತಿಳಿವ ಸಂಪ್ರೀತಿಯುಳ್ಳರ್ಗೆ ಪೇಳ್ಬದು ಅಜ್ಞರಿಗೆ ಮನ ಓತು ಉಸರಲಾಗದು ಇದನ್ನು ಒಮ್ಮೆ ಅಂದರು. ಹೇಳುವಂಥವರು ಲಕ್ಷ್ಯ ಕೊಟ್ಟು ತಿಳ್ಕೋಬೇಕು, ಕೇಳುವಂಥವರು ಲಕ್ಷ್ಯ ಕೊಟ್ಟೇ ತಿಳಿಬೇಕು. ಹೇಳುವವರಿಗೆ ಮತ್ತು ಕೇಳುವವರಿಗೆ ಮುತ್ತಿನಂಥ ಮಾತನ್ನು ಹೇಳಿರಿಲ್ಲಿ. ಯಾಕಂದರೆ ವೀತರಾಗರ್ಗೆ ಅಂದ್ರೇನು? ವೈರಾಗ್ಯ ಉಳ್ಳವರಿಗಂತ. ವೈರಾಗ್ಯ ಉಳ್ಳವರಿಗಿದು, ರಾಗಿಗಳಿಗೆಲ್ಲ. ವಿರಾಗಿಗಳು. ಮತ್ತು ವಿಖ್ಯಾತರ್ಗೆ ಅಂದರು. ವಿಖ್ಯಾತರಂತ ಯಾರಿಗೆ ಅನ್ಬೇಕು ಅಂದರೆ ವಿರತಿ ಶಮ ದಮಾದಿ ಸಾತ್ವಿಕ ಗುಣಗಳಿಂದ ಕೂಡಿ ಇಹಲೋಕ ಪರಲೋಕದ ಆಪೇಕ್ಷ ಭೋಗ ಭಾಗ್ಯವನ್ನು ತುಚ್ಛ ಮಾಡಿ ಈ ಒಂದು ಇಹಲೋಕ ಪರಲೋಕದ ಭೋಗ್ಯಗಳು ಸಾತಿಶಯ ಕ್ಷಯ ಪತನ ದೋಷದಿಂದ ಕೂಡಿದವು. ಹಾಗಾಗಿ ಇವುಗಳನ್ನು ತಿಳಿಬೇಕಂತ ಆಪೇಕ್ಷೆ ಅವರಲ್ಲಿ ಹುಟ್ಟಾಗ್ತದೆ ಅವ್ರಿಗೆ. ಹಾಗಾಗಿ ವಿರತಿ ಸಮಾಧಿ ಅಂದರೆ ವಿರತಿ, ವೈರಾಗ್ಯ, ಶಮ, ದಮ, ಸಾಧನ ಚತುಷ್ಟಯ ಸಂಪನ್ಭರಿತನಾಗಿ ಮುಮುಕ್ಷದಿಂದ ಕೂಡಿದವನಿಗೆ ವಿರತಿ ಅಂದರೆ ವಿರತಿ ಬಲಿಯಲೇಬೇಕು ಅಂದರು. ಅದು ಹೇಗಿರಬೇಕು ಅಂದರೆ ಆ ವಿರತಿ ಎನ್ನುವುದು ಸಣ್ಣ ಮೊಳಕೆ ಆಗಿರಬಾರ್ದು, ದೊಡ್ಡ ಮರ ಆಗ್ಬೇಕದು. ಸಾಮಾನ್ಯ ವೈರಾಗ್ಯ ಅವಲ್ಲ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಇನ್ನೊಂದು ಪುರಾಣ ವೈರಾಗ್ಯ. ಈ ವೈರಾಗ್ಯಗಳಿಗೆ ವಿರತಿ ಅಂತೇಳಿಲ್ಲ. ಇವೆಲ್ಲ ಗೊತ್ತಾವಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಷಯ ಅವ. ಸತ್ತಾಗ ಯಾರು ಶಾಶ್ವತಪ ಅಂತ ವೈರಾಗ್ಯ ಬರ್ತದ, ಮನೆಗೆ ಬರೋದ್ರಾಗ ರಾಗ ಉಂಟಾಗ್ತದ. ಹಡೆಯುವಂಥ ಸಂದರ್ಭದಲ್ಲಿ ನೋವಿಗೆ ಇದು ಯಾಕೆ ಬೇಕಪ್ಪ ಅಂತ ಅನಿಸ್ತದ. ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದರ ಮೇಲೆ ಪ್ರೇಮ ಉಂಟಾಗ್ತದೆ. ಕೀರ್ತನ ಕೇಳುವಾಗ ವೈರಾಗ್ಯ ಬರ್ತದಪ್ಪ, ಯಾರು ಶಾಶ್ವತವಲ್ಲ, ದೇಹನೂ ಶಾಶ್ವತ ಅಲ್ಲ ಅಂತ ಹಲವು ವಿಚಾರಗಳು ಬರ್ತಾವೆ. ಮತ್ತೆ ಅಲ್ಲಿ ರಾಗ ಅಂದರೆ ಮತ್ತೆ ಅಲ್ಲಿ ಪ್ರೇಮ ಉಂಟಾಗ್ತದೆ. ಇದು ಹಂಗಲ್ಲ. ಇದು ವಿರತಿ ಸಮಾಧಿಯಿಂದಿರಬೇಕು. ಸಾತ್ವಿಕ ಗುಣಗಳಿಂದ ಕೂಡಿದವರೆಗೆ ಸಾತ್ವಿಕ ಗುಣ ಇರಬೇಕಲ್ಲಿ. ರಜೋಗುಣ ತಮಗುಣ ಅವಲ್ಲ, ಇವುಗಳನ್ನು ಕೆಳಗೆ ಹಾಕಿ ಸಾತ್ವಿಕ ಗುಣದ ಮೇಲೆ ನಿಂತಿರಬೇಕು. ಮುಮುಕ್ಷುಗಳು ಯಾವ ಮೆಟ್ಟಲಿಗೆ ಬಂದಿರಬೇಕಂದ್ರೆ ಸಾತ್ವಿಕ ಗುಣದ ಮೆಟ್ಟಲಿಗೆ ಬಂದು ನಿಂತಿರಬೇಕು. ಅವರು ಮುಂದೇನೆಂದರೆ ಆ ಮೆಟ್ಟಿಲ ಮೇಲೆ ಇಟ್ಟಂಥ ಕಾಲನ್ನು ಕಿತ್ತೋದು ಮೇಲೆ ಹೋಗ್ಬಿಡೋದಷ್ಟೆ. ಅಷ್ಟೇ ಕೆಲಸ ಅವರಿಗೆ. ಕೆಳಗಿಂದ ಪಾಂಟಿ ಏನೋ ಬೇಕಾಗಿಲ್ಲ. ಯಾಕಂದರೆ ಕೆಳಗಡೆಯಿಂದ ಹೋಗ್ಯಾರ ಅವರು. ತಮಗುಣ ರಜಗುಣ ಮೆಟ್ಟಿಲುಗಳನ್ನು ಮೀರಿ ಸತ್ವಗುಣದ ಮೆಟ್ಟಿಲ ಮೇಲೆ ನಿಂತಾರ. ಇನ್ನೇನದ ಎಲ್ಲಿ ಮುಟ್ಟಬೇಕಂತಿದ್ದೆ ಅಲ್ಲಿ ಹೆಜ್ಜೆ ಕಿತ್ತೋದಂದೆ, ಅದು ಮತ್ತೇನಿಲ್ಲ. ಇನ್ನೊಂದು ಪಾಯಿಂಟಿಗೆ ಬೇಕಾಗಿಲ್ಲ. ಹಾಗಾಗಿ ಅವರು ಪರೋಪಕಾರಿಗಳಾಗಿ ಪುಣ್ಯ ಕರ್ಮಗಳಿಂದ
ಸಾತ್ವಿಕ ಗುಣದವರಲ್ಲಿ ಏನಿರ್ತದಂದ್ರೆ ಪರೋಪಕಾರಾರ್ಥಂ ಇದಂ ಶರೀರಂ, ಅವರಲ್ಲಿರುವಂಥ ಅರ್ಥ ಅಂದರೆ ಅದು ಅರ್ಥ ಅಂದ್ರೆ ಏನು ಲೆಕ್ಕ ಆಗ್ತದೆ? ಅವರಲ್ಲಿರುವಂಥ ಸಂಪತ್ತು, ಅವರಲ್ಲಿ ಭಗವಂತ ಏನು ಕೊಟ್ಟನ, ಶರೀರದಿಂದ ಶಕ್ತಿ ಕೊಟ್ಟಿಲ್ಲಿ ಅಥವಾ ಹಣ ಇರಲಿ, ಧನ ಕನಕಾದಿಗಳನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಪುಣ್ಯ ಕರ್ಮಗಳಿಗೆ ಕೊಡ್ತಾರೆ. ಅವರು ಪಾಪದ ಕರ್ಮಕ್ಕಲ್ಲ, ಪುಣ್ಯ ಕರ್ಮಕ್ಕ. ಆ ರೀತಿ ಪುಣ್ಯ ಕರ್ಮಗಳಿಂದ ಏನಾಗ್ತದೆ ಅಂದರೆ ಅಂತಃಕರಣ ಶುದ್ಧ ಆಗ್ತದೆ. ನಮ್ಮಲ್ಲಿರುವಂಥ ಪಾಪದ ದೋಷ ಎಲ್ಲವೂ ಹೋಗೇ ಬಿಡ್ತಾವ. ನೀರು ಹಾಕಿ ತೊಳ್ಕೊಂಡ್ರೆ ಹೋಗೋದಲ್ಲಿದು, ನೀರು ಹಾಕಿ ತೊಳ್ಕೊಂಡ್ರೆ ಹೋಗ್ತದೇನೋ ಪಾಪ? ಪಾಪ ಎಂಬುದು ಮಣ್ಣಿನ ಹೆಂಟೆಯೇ ಸರ್ವಜ್ಞ ಅಂತ ಹೇಳ್ಯಾರ. ನಾವು ಈ ಪಾಪ ಹೋಯಿತು ಅಂತ ಎಲ್ಲೇನ ಸ್ನಾನ ಮಾಡಿ ಬರ್ತೀವಲ್ಲ, ಅದು ಮೈಗೆತ್ತಿದ ಮಣ್ಣು ಅನ್ನೋದು. ಮೈಗೆತ್ತಿದ ಮಣ್ಣು ಧೂಳು ಆದರೆ ಸ್ನಾನ ಮಾಡಿದ್ರೆ ಮೈ ತೊಗೊಂಡ್ರೆ ಸಾಬೂನು ಹಚ್ಚಿದ್ರೆ ಹೋಗ್ತದೆ. ಇದು ಯಾವುದು ಅಂದ್ರೆ ಮೈಗೆತ್ತಿದ್ದ ಮಣ್ಣಲ್ಲ, ಮನುಷ್ಯಗೆ ಹತ್ತಿದಂಥ ಪಾಪ ಇದು. ಮನುಷ್ಯನ ಪಾಪ ಇದರಿಂದ ತೊಳ್ಕೋಬೇಕು ಅಂದರೆ ಅದೇ ಮನುಷ್ಯನಿಂದ ಪುಣ್ಯ ಕರ್ಮಗಳನ್ನು ಮಾಡಿ ತೊಳ್ಕೋಬೇಕು. ಶರೀರದಿಂದ ಮಾಡಿದ ಪಾಪ ಶರೀರದಿಂದ ಮಾಡೇ ಕಳ್ಕೋಬೇಕು. ವಾಣಿಯಿಂದ ಮಾಡಿದ ಪಾಪ ವಾಣಿಯಿಂದನೇ ಕಳ್ಕೋಬೇಕು. ಮನಸ್ಸಿನಿಂದ ಮಾಡಿದ ಪಾಪ ಮನಸ್ಸಿನಿಂದಲೇ ಹೊಲಸನ್ನು ಕಳ್ಕೋಬೇಕು. ಅದಕ್ಕೆ ತ್ರಿಕರಣ ಅಂದಾರ, ಕಾಯ ವಾಚ ಮನಸ ಅಂತ ಯಾಕೆ ಹೇಳ್ಯಾರ ಅವರು? ಜ್ಞಾನಿಗಳಿಗೆ ಏನಾಗ್ತದಂದ್ರೆ ಇವೆಲ್ಲ ಶುದ್ಧ ಇದ್ದವನಿಗೆ ಬರೇ ತತ್ವಮಸಿ ಮಹಾವಾಕ್ಯದ ಅಪರೋಕ್ಷ ಜ್ಞಾನ ಆಯಿತು ಅಂದರೆ, ಅಥವಾ ಪರೋಕ್ಷ ಜ್ಞಾನ ಆದರೂ ಕೂಡ ಹೊಲಸು ಹೋಗ್ತಾವ, ದಾರಿ ಬಿಡ್ತಾವ. ಹಾಗಾಗಿ ಶುದ್ಧಾಂತಕರಣ ಆಗ್ಬೇಕು. ಅಂತಃಕರಣ ಶುದ್ಧ ಆಗ್ಬೇಕಲ್ಲ. ಅಂತಃಕರಣ ಯಾರಲ್ಲಿ ಶುದ್ಧ ಆಗ್ಯದ ಅವರಲ್ಲಿ ಈ ನಡೆ ನುಡಿಗಳು ಬರ್ತಾವ. ದಾನ ಧರ್ಮ, ಪರೋಪಕಾರ, ಸಹಾಯ ಸಹಕಾರ, ಮತ್ತು ಪರರ ಮೇಲೆ ಹಿಂಸೆ ಅನ್ನೋದು, ಇವೆಲ್ಲ ಹೋಗಿ ಹಿಂಸೋ ಪರಮ ಧರ್ಮ ಅಂತಕ್ಕಂಥ ಭಾವ ಬರ್ಬೇಕಾಗಿದ್ರೆ ಒಳಗೆ ಸ್ವಚ್ಛಿದ್ರೆ ಬರ್ತದೆ. ಬಂದಂಥ ಕೀರ್ತಿ ಶಾಲೆಗಳಾದವರಿಗೆ ಏನಂದ್ರು, ಈ ಥರ ರಾಗರ್ಗೆ ಮತ್ತು ವಿಖ್ಯಾತರ್ಗೆ, ವಿಖ್ಯಾತ ಅಂದರೆ ಕೀರ್ತಿವಂತರು, ಮತ್ತು ಪುಣ್ಯಾತ್ಮರು. ಕೀರ್ತಿವಂತರು ಅಂದರೆ ಪುಣ್ಯಾತ್ಮರು. ಜಗತ್ತಿನಲ್ಲಿ ಯಾರನ್ನು ಸ್ಮರಿಸ್ತಾರ ಜಗತ್ತು ಅಂದರೆ, ಪಾಪಿಗಳನ್ನು ಯಾರೂ ಸ್ಮರಣೆ ಮಾಡಂಗಿಲ್ಲ ನೋಡ್ರಿ. ಪುಣ್ಯಾತ್ಮರನ್ನೇ ಸ್ಮರಣೆ ಮಾಡಿದ ಜಗತ್ತು. ಇವತ್ತು ಶರಣರನ್ನು, ಸಂತರನ್ನು, ಮಹಾತ್ಮರನ್ನು ಈ ರೀತಿ ಜಗತ್ತಿನಲ್ಲಿ ಬದುಕಿ ನಮ್ಮ ಕಣ್ಣೆದುರಿಗೆ ಇರುವಂಥ ಜನರನ್ನೇ ಇವತ್ತು ಜನ ಕೊಂಡಾಡ್ತದಿಲ್ಲ. ಯಾಕೆ ನಮ್ಮನ್ನು ಯಾಕೆ ಕೊಂಡಾಡಂಗಿಲ್ಲ? ನಮ್ಮನ್ನು ಕೊಂಡಾಡ್ತಾರೆ. ಅವರಲ್ಲಿ ಇರುವಂಥ ಗುಣ ನಮ್ಮಲ್ಲಿ ಬಂದಾಗ ಅವರನ್ನು ಹೇಗೆ ಕೊಂಡಾಡ್ತಾರೆ, ನಮ್ಮನ್ನು ಕೊಂಡಾಡ್ತಾರೆ ಜಗತ್ತು. ಯಾಕಂದರೆ ಅದಕ್ಕೇನ್ರಿ ಅಂದರೆ, ಮನಸ್ಸಿಗೆ ಮಾಡಿದೆ ಸಾಕ್ಷಿ ಅಂತ ಬರ್ದಾರ. ನಾವು ಮನಸ್ಸಿಗೆ ನಮ್ಮೆಲ್ಲ ಸಾಕ್ಷಿ ಅವಲ್ಲ. ತೋಡಿದ್ದ ಬಾವಿಗೆ ಜಲವೇ ಸಾಕ್ಷಿ. ಬಾವಿಯಲ್ಲಿ ನೀರು ಬಹಳ ಅವಂದ್ರೆ ಆ ಬಾವಿಗೆ ಸಾಕ್ಷಿ ಏನಂದ್ರೆ, ಬಾವಿಯಲ್ಲಿ ತುಂಬಿದಂಥ ನೀರೇ ಸಾಕ್ಷಿ. ಬಾವಿ ತೋಡ್ಯಾರ ನೀರು ಬಂದವ ಅಂತ.
ಬಾವಿ ತೋಡರಂತ ನೀನು ಹೇಗಂತಿದ್ದಿ, ಜಲವೇ ಸಾಕ್ಷಿ. ಅದರಂಗೆ ಕೆಲವು ಕಡೆ ತೋಡ್ತಾರಲ್ಲ, ರೈಲ್ವೆ ಹಳಿಗಾಗಿ ಅಥವಾ NH ಯಾವುದಾದ್ರು ರೋಡಿಗಾಗಿ ಬಾವಿ ತೋಡೋಕ್ಕಿಂತ ದೊಡ್ಡ ಕೆರೆ ತೋಡ್ದಂಗೆ ತೋಡ್ತಾರೆ ಮರಮಗಾಗಿ. ಅಲ್ಲಿ ಬಾವಿ ಅಂತಾರೆ ನೀವು. ಬಾವಿಕಿಂತ ದೊಡ್ಡ ಅಗಲಾದ ಮತ್ತು ಎಷ್ಟು ಒಳಗೆ ತೋಡ್ಯಾರ ಬಾವಿ ಅಂತ ಯಾಕೆ ಕಾರಣ ಕರೆಯಂಗಿಲ್ಲಪ್ಪ ಅಲ್ಲಿ ಅಂದರೆ ಜಲವಿಲ್ಲ, ನೀರಿಲ್ಲಲ್ಲ ಅಲ್ಲಿ, ತೆಗ್ಗು ತೋಡ್ಯಾರಂತಾರೆ. ಹೌದಿಲ್ಲ? ಅದೇ ತೋಡಿದ ತೆಗ್ಗಿಗೆ ನೀರು ಬಿದ್ದರೆ ಅದು ಬಾವಿ ಅಂತಾರೆ, ಜಲವೇ ಸಾಕ್ಷಿಲ್ಲ. ಅದರಂತೆ ನಾವು ಮಾಡಿದ ಪುಣ್ಯ ಕಾರ್ಯಗಳೇ ನಮ್ಮ ಮನಸ್ಸಿಗೆ ಸಾಕ್ಷಿ ನೋಡು. ಅದನ್ನು ನೋಡೇ ಬಾವಿ ಅಂತಾರೆ, ಆ ಗುಣಗಳನ್ನು ನೋಡಿ ಪುಣ್ಯಾತ್ಮರಂತಾರಿಲ್ಲ. ಅದು ಎಷ್ಟು ಲಾಭ ಅಂದರೆ, ಒಬ್ಬ ವ್ಯಕ್ತಿ, ಮುಸ್ಲಿಂ ವ್ಯಕ್ತಿ ಹೇಳಿದ್ದ ನನಗೆ, ಅವತ್ತು ನೀವೇ ಇದ್ದರೆ ಪೂಜಾರವರೆಲ್ಲ, ಎಲ್ಲಿ ಹೊಸಪೇಟೆಯಲ್ಲಿ ಚಹಾ ಕುಡಿಯುವಾಗ ಒಬ್ಬ ಮುಸ್ಲಿಂ ವ್ಯಕ್ತಿ, ಆ ಯಾವ ಜಾತಿ ಆದರೆ ನಮಗೆ ಮಾತು ಭಾಳ ಮುಖ್ಯ. ಆತ ಅಲ್ಲಿ ಚಹಾ ಕುಡಿಯೋಕೆ ಕುಂತಾಗ ಪಾಪ ಎದ್ದು ಆ ಕಡೆ ಕುಂತು, ಅಲ್ಲಿ ಮಲ್ಲಾಪುರದಲ್ಲಿ ಮಠ ನಡೆದಂತಲ್ರಿ, ನೀವು ಯಾರು ಏನಂದಾಗ ಇಲ್ಲಪ್ಪ ಹಿಂಗೆ ನಡೆದದ ಮಾಡಕತ್ತಾರ, ನಾವು ಅಲ್ಲಿಗೆ ಹೊರಟೀವಿ, ಅಲ್ಲಿ ಕೆಲಸಗಾರ ಸ್ವಲ್ಪ ಏನಾನ ಟಿಫಿನ್ ಇದೆ ತಗೊಂಡು ಹೋಗ್ಬೇಕಂತ ಬಂದೀವಂದರೆ ಆತ ಇದ್ದದ್ದು ಕಟ್ಟಿಕೊಟ್ಟ. ಇಲ್ಲಿ ಒಳ್ಳೆ ಪುಣ್ಯ ಕಾರ್ಯ ಮಾಡ್ತಾರೆ, ನಮಗೆ ಭಾಳ ಸಂತೋಷ ಆಗ್ಯದ. ನಾವು ಆ ಕಡೆ ಹೋಗುವಾಗ ಬರುವಾಗ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕುಂತು ಒಳಗೋಗಿ ಬರ್ತೀವಿ, ಅಷ್ಟು ಆನಂದ ಅದ. ಮನುಷ್ಯ ಜನ್ಮ ಆಗಿ ಹುಟ್ಟಿದ ಮೇಲೆ ಏನಾದ್ರಿ, ಒಂದು ಬಾವಿ ತೋಡನ ಸಾಯ್ಬೇಕು, ಇಲ್ಲ ಒಂದು ಮಠ ಮಸೀದನ್ನ ಕಟ್ಟಿ ಸಾಯ್ಬೇಕಾದ್ರೆ ಶಬ್ಬಾಷ್ ನಾನು, ಶಬ್ಬಾಷ್. ಬಾವಿ ತೋಡನ ಸಾಯ್ಬೇಕು, ಯಾಕಂದ್ರೆ ನೀ ತೋಡಿಸಿದವರು ಸತ್ತು ಹೋಗ್ತಾರ, ನೀರು ಕುಡಿಯೋರು ನೆನೆಸ್ತಾರಿಲ್ಲ. ಮತ್ತೆ ಪುಣ್ಯ ಅಂತಿದ್ದೋ ಪಾಪ ಅಂತಿದ್ದು. ಅದರಂಗೆ ಒಂದು ಮಠವನ್ನು ನೋಡಿದಾಗ ಮಠ ಕಟ್ಟಿಸಿದವರು ಸತ್ತು ಹೋಗ್ತೀವಿ, ಎಷ್ಟಿರ್ತೀವಿ. ಅದ್ರ ಮುಂದೆ ಇರತಕ್ಕಂಥ ಜಗತ್ತು ಭಕ್ತರು ಪುಣ್ಯಾತ್ಮರು ಯಾರು ಮಾಡ್ಯಾರ ನೋಡಪ್ಪ, ಎಂಥ ಕಾರ್ಯ ಮಾಡ್ಯಾರಂತಾರಲ್ಲ, ಇದು ಪುಣ್ಯ ಅಂತಿದ್ದೋ ಪಾಪ ಅಂತಿದ್ದು. ಇಂಥ ಗುಣ ಉಳ್ಳವರು ಮತ್ತು ಇದರಲ್ಲಿ ಕುತೂಹಲ ಇರಬೇಕಂತ. ಯಾರೋ ಕರೆದ್ರು, ಯಾರೋ ಮಾಡಿದ್ರು ಅಂತ ನಾವು ಒತ್ತಾಯಕ್ಕಾಗಿ, ಮುಖಸ್ತುತಿಗಾಗಿ, ಯಾವುದೇ ಒಂದು ಭಯಕ್ಕಾಗಿ ಹೋಗಿ ಮಾಡೋದಲ್ಲ. ಕುತೂಹಲ. ನಾವು ಮಗನ ಮದುವೆ, ಮಗಳ ಮದುವೆ ಮಾಡುವಾಗ ಕುತೂಹಲ ಆದನೋ ಏನಾದ ನಮ್ಗೆ? ಎಷ್ಟು ಕುತೂಹಲಪ್ಪ, ಹೆಂಗೆ ಬಂತು ನಿನಗೆ? ಬಂದದಿಲ್ಲ ನಮಗೆ, ನಾವೆಲ್ಲ ಮಾಡಿದರೆ ಇವೆಲ್ಲ. ಆದರೆ ಈ ಒಂದು ಕಾರ್ಯಗಳಲ್ಲಿ ಅಲ್ಲಿ ಹೆಂಗ ಕುತೂಹಲ ಅದ, ಅದೇ ಕುತೂಹಲ ಇರಬೇಕಂದ್ರು. ಯಾವಾಗ ಮುಗಿದತ್ತಪ್ಪ ಮಗಳ ಮದುವೆ, ಯಾವಾಗ ಮುಗಿದತ್ತಪ್ಪ ಮಗನ ಮದುವೆ, ಸದಾ ಅದೇ ಚಿಂತನೆ ಮಾಡ್ತು. ಇನ್ನು ಮಂದಿರ ಮಾಡ್ತು, ಕಾರ್ಯ ಮುಗಿತಾನ. ಇದು ಅಷ್ಟೇ, ಪುಣ್ಯ ಕಾರ್ಯ ಮಾಡಬೇಕಾಗಿತ್ತಂದ್ರೆ ಸದಾ ಕುತೂಹಲ ಇರಬೇಕು. ಯಾವಾಗ ಮುಗಿದಿತ್ತು, ಹೇಗೆ ಮುಗಿದಿತ್ತು, ಏನು ತೊಂದರೆ ಆಗಬಹುದು, ಏನು ಆಗಬಾರದು ಅನ್ನೋಂಥ ಸದಾ ಕಾಲ ಸ್ಮರಣೆ ಚಿಂತೆಯನ್ನು ಮಾಡ್ತಿರ್ತಾರ ಯಾರು? ಪುಣ್ಯಾತ್ಮರಂತವ್ರು. ಅದಕ್ಕೆ ಹುಟ್ಟಿರ್ತಾರೆ ಜಗತ್ತಿನಲ್ಲಿ ಅವರು. ಅಂಥ ಇರುವಂಥವರಿಗೆ ಈ ಗ್ರಂಥವನ್ನು ಪೇಳ್ಬೋದು. ಇಷ್ಟೆಲ್ಲ ಯಾಕೆ ಹೇಳಿದೆ? ಅವ್ರು ಹೇಳಿದಕ್ಕೆ ಹೇಳಕತ್ತೀನಿ. ಎಂಥವರಿಗೆ ಈ ಗ್ರಂಥವನ್ನು ಪೇಳುವುದು ಅವರಿಗೆ ಹೇಳಬೇಕು. ಮತ್ತೆ ಹೇಗೆ ಅಂದರೆ, ಅಜ್ಞರಿಗೆ ಮನವೋತು. ಅಜ್ಞಾನಿಗಳಾರಲ್ಲ, ಇವ್ಯಾವೂ ಇಲ್ಲ, ಅಜ್ಞಾನ ತುಂಬಿ ತುಳುಕ್ತದ. ಹೆಂಗಂದ್ರೆ ಗೊತ್ತಾಗಲ್ಲ ನನಗೆ. ಒಳಗೆ ನೀರಾವ, ಮೇಲೆ ಪಾಚದ.
ಪಾಚು ನೀರನ್ನ ತೊರಗೊಡ್ತದನದು. ಪಾಚು ನೀರನ್ನ ಕಾಣಲಾರ್ದಂಗೆ ಮಾಡಿರ್ತದ. ಅದರಂಗ ಇಲ್ಲಿ ಅಜ್ಞಾನಿಗಳಿಗೆ ಏನಾಗಿತ್ತಂದರೆ ಜ್ಞಾನವನ್ನು ಆವೃತ ಮಾಡದ. ನೀರನ್ನು ಪಾಚು ಮುಚ್ಚಿದಂಗೆ ಇವರಲ್ಲಿ ಇರ್ತಕ್ಕಂಥ ಜ್ಞಾನ ಎಷ್ಟು ಆಗಿದಂದ್ರೂ ಕೂಡ ಮೇಲೆ ಅಜ್ಞಾನ ಮುಚ್ಚದಲ್ಲ. ಹಾಗಾಗಿ ಅಂಥ ಅವರಿಗೆ ಬಿಟ್ಟು ಅವಶ್ಯವಾಗಿ ಮನವೋತು ಅಂದರೆ ಮನ ಸೋತು ನಾನು ಬಹಳ ತಿಳ್ಕೊಂಡನೆ ಯಾವಾಗ ಹೇಳೇನಂತ ಉತ್ಕಟ ಇಚ್ಛೆದ್ರು ಕೂಡ ಅಂಥವರಿಗೆ ಹೇಳಬಾರದು, ಇಂಥವರಿಗೆ ಹೇಳದೆ ಬಿಡಬಾರದಂತ. ಇಂಥ ಪುಣ್ಯಾತ್ಮರಿಗೆ ಈ ಗ್ರಂಥದಲ್ಲಿ ಇರುವಂಥ ಅನುಭವವನ್ನು ಬಹು ಪ್ರೀತಿಯಿಂದ ಪ್ರೇಮದಿಂದ ಸ್ವೀಕಾರ ಮಾಡ್ತಾರೆ, ಒಪ್ತಾರೆ. ಅವರು ಒಪ್ಪೇ ಬಿಡ್ತಾರೆ, ಏನು ಸಂಶಯ ಇಲ್ಲ ಅದ್ರಾಗ. ಆದರೆ ಅಜ್ಞಾನಿಯಾದ ಜನಗಳು ಮಾತ್ರ ಇದನ್ನು ಗ್ರಹಿಸುವುದಿಲ್ಲ. ಯಾರು? ಅಜ್ಞಾನಿಗಳಿಗೆ. ಯಾಕೆ ಗ್ರಹಿಸುವುದಿಲ್ಲ ಅಂದರೆ ಗೂಗೆ ಎಂದು ಬೆಳಕನ್ನು ಬಯಸುವುದಿಲ್ಲ. ಬೆಳಕು ಕಂಡ್ರೆ ಅದಕ್ಕೆ ಭಾಳ ಏನಾಗ್ತದೆ, ವಿರುದ್ಧ. ಸದಾಕಾಲ ಕತ್ತಲಲ್ಲೇ ವಾಸ ಮಾಡುವಂಥ ಗೂಗಿಗೆ ಬೆಳಕು ಅರಿತಂದ್ರೆ ಹೊರಗೆ ಬರಂಗಿಲ್ಲ. ಅದು ಒಂದು ಕಡೆ ಕುಂತು ಬಿಡ್ತದೆ, ಕಣ್ಣು ಕಾಣಲಾರ್ದಂಗೆ. ಅದು ಕತ್ತಲಲ್ಲೇ ಕಣ್ಣು ಕಾಣ್ತದ, ಬೆಳಕಿನಲ್ಲಿ ಕಣ್ಣು ಕಾಣಂಗಿಲ್ಲ ನೋಡೋದಕ್ಕೆ. ಅದಕ್ಕೆ ಗೂಗೆ ಅಂತ ಮಾನ ಜನರು ಕೂಡ ಅಜ್ಞಾನದಲ್ಲಿ ಕಣ್ಣು ಕಾಣ್ತದ, ಅವರಿಗೆ ಜ್ಞಾನದಲ್ಲಿ ಕಣ್ಣು ಕಾಣಂಗಿಲ್ಲ. ಇವೆಲ್ಲ ಮೇಲೆ ಹೇಳಿದ ಅವೇನವ ಕಣ್ಣಾರ ಕಂಡರೂ ಕೂಡ ಅವ್ರಿಗೆ ಕಾಣಂಗಿಲ್ಲ. ಕಾಣಲಾರ್ದಷ್ಟು ಕಾಣೋದು ಬೇರೆ, ಕಣ್ಣಿಗೆ ಕಾಣುವುದನ್ನು ನೋಡೋಕ್ಕಾಗಲ್ಲ ಅಂದರೆ ಮತ್ತೆ ಗೂಗಿದ್ದಂಗಲ್ಲ. ಅರ್ಥ ಏನೋ ಅವ್ರ ಕಣ್ಣಿಗೆ ಕಾಣಂಗಿಲ್ಲ. ಆದರೆ ಅಜ್ಞಾನದ ವಿಚಾರದನ್ನು ಮಾಡೋದಕ್ಕೆ ಎಷ್ಟು ಪ್ರೀತಿ ಪ್ರೇಮ ಆಗ್ತದಲ್ಲ. ಕತ್ತಲನ್ನು ಗೂಗೆ ಪ್ರೇಮ ಮಾಡದಂತೆ ಅಜ್ಞಾನಿಗಳು ಅಜ್ಞಾನವನ್ನು ಪ್ರೇಮ ಮಾಡ್ತಾರೆ ವಿನಃ ಜ್ಞಾನವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ. ಎಷ್ಟು ಬೆಳಕಾದ್ರಿ ಅಂದರೆ ಇಡೀ ಜಗತ್ತನ್ನೇ ಬೆಳಗುವಷ್ಟು ಬೆಳಕಾದ ಗೂಗಿಗಿದ್ರೆ ಕಣ್ಣು ಕಾಣವಲ್ಲ. ಈ ಬೆಳಕಲ್ಲಿ ಅಂತೇನೆ ಅದಕ್ಕೆ. ಅದೇ ರೀತಿ ಅಂಥವರಿಗೆ ಶಾಸ್ತ್ರವನ್ನು ಹೇಳಲಿಕ್ಕೆ ಹೋಗಬಾರದು. ಯಾವಾಗ ಹೇಳಿದ್ರೆ ನಡೀತದನ್ರಿ, ಶ್ರಾವಣದಾಗನಾಗಲಿ, ದಸರೆಗಾಗಲಿ, ಕಡೆಗೆ ಇಂಥ ಅಮಾವಾಸ್ಯೆಗಾಗಲಿ, ಹುಣ್ಣಿಮೆಗಾಗಲಿ, ಇಂಥ ದಿವಸ ಆದರೆ ಹೇಳ್ಬೋದನಂದರೆ ಒಮ್ಮೆ ಆದರೂ ಒಂದು ಸಾರಿ ಆದರೂ ಹೊಸರಲಾಗದು ಅಂದರೆ ನೀವು ತಪ್ಪಿ ಬಾಯಿ ಬಿಡಬಾರ್ದಂತ ಬೀಗ ಹಾಕಿದ್ರು. ಯಾರಿಗೆ ಬೀಗ ಹಾಕ್ಯಾರ? ಗುರುವಿಗೆ ಬೀಗ ಹಾಕ್ಯಾರಂದ್ರೆ ಇನ್ನು ಶಿಷ್ಯರ ಗತಿ ಏನು ಲೆಕ್ಕ ಹಾಕ್ರಿ. ಗುರುವಿಗೆ ಬಾಯಿಗೆ ಒಂದೇ ಹಾಕ್ಯಾರ, ಶಿಷ್ಯರಿಗೆ ಇನ್ನೂ ಬೀಗ ಅವು 3 ಬೀಗ ಅವು ಇರಲಿ, ಅವು ಹಂಗೆ ಇಟ್ಟು ಮುಂದೆ ಬಂದಾಗ ಹೇಳಮಂತ. ಹಾಗಾಗಿ ಇಲ್ಲಿ ತನ್ನ ಉದರದಿಂದ ಜನಿಸಿದ ಸ್ವಂತ ಮಗನಿಲ್ರಿ. ಎಲ್ಲಿ ನಮ್ಮ ವೀರ್ಯ ನನ್ನ ಮಡದಿಯ ರಕ್ತದಿಂದ ಹಂಚಿಕೊಂಡು ಹುಟ್ಟಿದಂಥ ಮಗು ಇದ್ದರೂ ಕೂಡ, ಸ್ವಂತ ಮಗ ಇದ್ದರೂ ಕೂಡ ಅವನಲ್ಲಿ ಇಂಥ ಪುಣ್ಯ ಗುಣಗಳು ಇಲ್ಲದಿದ್ದರೆ ಅಂದ್ರೇನು, ಅವನು ಈ ಗ್ರಂಥದ ಅನುಭವಕ್ಕೆ ಅನಾಧಿಕಾರಲ್ಲ. ಅನಾಧಿಕಾರಿಯಾಗಿದ್ದಂಥ ಮಗನಿಗೆ ಪುತ್ರನೆಂಬ ಮೋಹದಿಂದ ಅವನಿಗೂ ಹೇಳಬಾರದು. ನಿನ್ನ ಮಗ ಇದ್ರಲ್ಲಿ ಸ್ವಂತ ಹುಟ್ಟಿದ ಮಗನಿಗೆ ಹೇಳಬಾರ್ದಂದ್ರೆ ಬಲ್ಲರಿಗೆ ಹೇಳಂತಾರೇನು? ಅನಧಿಕಾರಿಗೆ ಹೇಳಬಾರದು, ಉಸಿರಲಾಗೋದು ಇದನ್ನೊಮ್ಮೆ. ಹೀಗೆ
ಯಾಕೆಂದರೆ ಅಲ್ಲಿ ನೀನು ಕಷ್ಟಪಟ್ಟು ಮಾಡಿದ ಉಪದೇಶ ಏನದ, ಆ ಉಪದೇಶ ನಿಷ್ಪ್ರಯೋಜನ ಆಗ್ತದೆ. ನಿಷ್ಪ್ರಯೋಜನ ಯಾಕ್ರಿ ಅಂದರೆ, ತೆಗ್ಗು ತೋಡರಿ ಅಂತ ಮೊದಲೇ ಹೇಳಿದವಲ್ಲ, ಅಲ್ಲಿ ನೀರು ನಿಂತಾವ. ಆ ನೀರು ಎಷ್ಟು ದಿನ ಮಳೆ ಬಂದಾಗ ನಿಂದಿರ್ತದ, 3 ದಿನದಾಗ ಒಣಗಿ ಹೋಗ್ತದೆ, ನಿಷ್ಪ್ರಯೋಜನ ಇಲ್ಲ. ಆದರೆ ತೋಡಿದ್ದ ಬಾವಿಗೆ ಜಲವೇ ಸಾಕ್ಷಿಂದಾಗ ನೀರು ಆವಲ್ಲ, ಆ 3 ದಿನದಾಗ ಬತ್ತಿ ಹೋಗ್ತವ ನಾವು. ಹಾಗೇ ನೀನು ಬಳಕೆ ಮಾಡ್ದಂಗಲ್ಲ, ಪ್ರಯೋಜನ ಮಾಡ್ದಂಗಲ್ಲ ಇನ್ನು ನೀರೇ ಹೆಚ್ಚಾಗ್ತವೆ, ಇನ್ನು ನಿಷ್ಪ್ರಯೋಜನ ಆಗೋದಿಲ್ಲ. ಹಾಗೆ ನಿನ್ನ ಉಪದೇಶ ನಿಷ್ಪ್ರಯೋಜನ ಆಗ್ತದ. ಆದ್ದರಿಂದ ಹೀಗೆ ಹೇಳುವುದರಿಂದ, ಅಂಥವರಿಗೆ ಹೇಳುವುದರಿಂದ, ಅಂಥವರ ಜೊತೆ ಮಾತನಾಡುವುದರಿಂದ ಇವೇನು ಪ್ರಯೋಜನ ಆದವು? ಗ್ರಂಥ ಸ್ವೀಕಾರ ಮಾಡದೇ ಇದ್ದರೂ ಇಂಥವ್ರು ಎಂದೂ ಸ್ವೀಕಾರ ಮಾಡಂಗಿಲ್ಲ, ಒಪ್ಪಂಗಿಲ್ಲ ಅವರು. ಆದರೆ ಅಧಿಕಾರಿಗಳು ಮಾತ್ರ ಈ ಒಂದು ಗ್ರಂಥದ ವಾಕ್ಯಗಳನ್ನು ಏನು ಮಾಡ್ತಾರೆ? ಸ್ವೀಕಾರ ಮಾಡ್ತಾರೆ. ಅಧಿಕಾರಿಗಳಿಗೆ ಹೇಳದೆ ಬಿಡಬಾರದು, ಅನಧಿಕಾರಿಗಳಿಗೆ ಹೇಳಕ್ಕೆ ಹೋಗಬಾರ್ದು. ಕರ್ಮಪಟರು ಇದನ್ನೊಮ್ಮೆ ಉಸರಲಾಗದು. ಕರ್ಮ ತತ್ಪರರಿಗೆ ಯಾವಾಗಲೂ ಇದನ್ನು ಹೇಳಬಾರದು. ಅವ್ರ ಕರ್ಮದಲ್ಲಿ ಸೂರ್ಯಗ್ರಹಣ, ಚಂದ್ರಗ್ರಹಣ ಅದ. ಆ ಗ್ರಹಣದ ಗ್ರಂಥ ಓದಂದ್ರೆ ಯಾರೊಬ್ರು ಹೇಳಿದ್ರು ಇವತ್ತು, ಅದು ಒಳ್ಳೆಯ ಕಾರ್ಯಕ್ಕೆ ಹೇಳ್ಯಾರ. ಹಿಂಗೆ ಗ್ರಂಥ ಓದುವಾಗ ಹಿಂಗೆ ಪೇಜ್ ತಿರುವಾಕಾಗಿ ಇದು ಮಡಿಚಿತಂತ. ಆ ಮಡಿಸಿದ ಕಾರಣ ಆ ಮಗು ಹುಟ್ಟಿದ ಮೇಲೆ ಅದು ಮೈತುಂಬ ಗೆರೆದ್ದು ಅಂತ. ಇಂಥದನ್ನು ನಂಬಿದಂಥ ವ್ಯಕ್ತಿಗಳಿಗೆ ಆತ್ಮಜ್ಞಾನದ ಬ್ರಹ್ಮ ನೀನಂತ ಹೇಳಕ್ಕೆ ಹೋದ್ರೆ ಏನಾದ ಕೆಲಸ ಅಂತ. ಗ್ರಂಥ ಓದಿದಾಗ ಮಡಿಸೋದಲ್ಲ ಇದು. ಅದೇ ಸಮಯದಲ್ಲಿ ಅದು ಮುಂದಿನ ಜನದಲ್ಲಿ ಹಿಂಗಾಯ್ತು ಅಂತ ಹೇಳಿದ್ರಂತ. ಹೆಂಗಂತ ಕೇಳಿದ್ರು, ಅದು ಒಳ್ಳೇದಲ್ಲ, ಅದು ಮಾಡಕ್ಕೆ ಹೋಗ್ಬೇಡ್ರಿ, ಗ್ರಂಥ ಓದಕ್ಕೆ ಹೋಗ್ಬೇಡ್ರಿ, ಏನಾನ ಸಂತ್ಯಾಗ ಪಂತ್ಯಾಗ ಹೋಗಿ ಮಾತಾಡ್ಕೊಂತ ಕುಂದ್ರಂದೆ. ನಾನು ಕಿರಿಕಿರಿ ಇಲ್ಲಲ್ಲ, ಇಂಥ ಜನಕ್ಕೆ ಏನು ಹೇಳ್ಬೇಕಂತಿದ್ದು. ಹಾಗಾಗಿ ಹೇಗೆ ಇದನ್ನ ಕೆಲವು ಸ್ವೀಕಾರ ಮಾಡ್ತಾರ, ಇನ್ನೊಬ್ಬರು ಸ್ವೀಕಾರ ಮಾಡಂಗಿಲ್ಲ ಅಂದರೆ, ರೋಗಿಗಳಾರಲ್ಲ, ರೋಗ ಬಂದವರು ಬಾಯಿ ವಿಷ ಆಗಿರ್ತದೆ. ಕಲ್ಲು ಸಕ್ಕರೆಗೆ ಅವ್ರು ಎಂದೂ ಅಪೇಕ್ಷೆ ಮಾಡಂಗಿಲ್ಲ. ಕಲ್ಲು ಸಕ್ಕರೆ ಕೊಡ್ರಿ, ಬೇಡ ಅಂತಾರ. ಮತ್ತು ಅವರು ರೋಗಿಗಳ ಕಲ್ಲು ಸಕ್ಕರೆ ಬೇಡ ಅಂದರೆ ಆರೋಗ್ಯವಂತರು ಮಾತ್ರ ಅಪೇಕ್ಷೆ ಮಾಡ್ತಾರಿಲ್ಲ. ಅನಾರೋಗ್ಯದವರು ನಿರಾಪೇಕ್ಷೆ ಮಾಡ್ತಾರ, ಆರೋಗ್ಯವಂತರು ಅಪೇಕ್ಷೆ ಮಾಡ್ತಾರ. ಅದರಂತೆ ಇಲ್ಲಿ ಪುಣ್ಯಾತ್ಮರು ಅಪೇಕ್ಷೆ ಮಾಡ್ತಾರ, ಪಾಪಿಗಳು ಇದನ್ನ ನಿರಾಪೇಕ್ಷೆ ಮಾಡ್ತಾರ. ಹಾಗಾಗಿ ಇದರಂತೆ ನೀನು ವಿಚಾರ ಮಾಡಿ, ಈ ಗ್ರಂಥವು ರುಚಿಸದಿದ್ದರೂ, ಎಲ್ಲರಿಗೂ ರುಚಿಯಾಗದಿದ್ದರೂ ಅಧಿಕಾರಿಗಳ ಮಾತ್ರ ಅಧಿಕ ರುಚಿಯಾಗುತ್ತದೆ. ಅಧಿಕ ರುಚಿ ಯಾವಾಗ ಆಗ್ತದ ನಿನಗೆ ಮತ್ತೆ ವಿಚಾರ ಮಾಡಬೇಕು. ಶ್ರೀ ಗುರು ವಚನದಿಂದ ಅಧಿಕ ಸುಧೆ ಉಂಟೆ. ಅವನು ಅಲ್ಲಿಗೆ ಹೋಗ್ತಾನೆ, ಮತ್ತೆ ಎಲ್ಲಿಗಿಲ್ಲ. ಶ್ರೀ ಗುರು ಬಿಡಬಾರ್ದು ನೋಡ್ರಿ, ಶ್ರೀ ಗುರು ಬಿಡಬಾರ್ದು. ಅಲ್ಲೇನು ಪ್ರಾಧಾನ್ಯ ಅದಂದ್ರೆ, ಶ್ರೀ ಗುರುಗಳಲ್ಲಿ ಜ್ಞಾನಕ್ಕೆ ಪ್ರಾಧಾನ್ಯ ಅದುವಿನ ಕರ್ಮಕ್ಕೆ ಪ್ರಾಧಾನ್ಯ ಕೊಡಂಗಿಲ್ಲ. ಅವರು ಕರ್ಮಕ್ಕೆ ಪ್ರಾಧಾನ್ಯತೆ ಕೊಡೋದೇ ಇಲ್ಲ, ಜ್ಞಾನವೇ ಮುಖ್ಯ. ಅವರು ಹೇಳ್ತಕ್ಕಂಥದ್ದು ಒಂದೇ ಒಂದು ವಿಚಾರವನ್ನು, ಯಾವ ಮಹಾಮಂತ್ರದಿಂದ ಮಲದೋಷವನ್ನು ಶುದ್ಧ ಮಾಡಿಕೊಂಡು ನೀನು ಶ್ರವಣ ಮನನ ನಿಧಿಧ್ಯಾಸದಿಂದ
ನಿನ್ನ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಪಡ್ಕೋಂತ ಇಷ್ಟೇ ಆಶೀರ್ವಾದ ಅವರು. ನಮ್ಮ ಸಿದ್ಧಾರೂಢ ಸಂಪ್ರದಾಯದಲ್ಲಿ ಏನಾದ ಕರ್ಮಕ್ಕೆ ಆಸ್ಪದನೆ ನೋಡ್ರಿ, ನೋಡ್ರಿ ಬೇಕಾದ್ರು ಕರ್ಮಕ್ಕೆ ಆಸ್ಪದನೆ ಇಲ್ಲ. ಸಿದ್ಧಾರೂಢ ಮಠದಲ್ಲಿ ಏನದ, ಧ್ಯಾನ ಅದ, ಅಲ್ಲಿ ಜ್ಞಾನ ಅದ, ಇಷ್ಟು ಬಾಣ ಅದ. ಬೇರೆ ಯಾವುದೇ ರೀತಿ ಬಂದಂಥ ಭಕ್ತರಿಗೆ ನೀನು ಕರ್ಮ ಮಾಡು, ನಿನ್ನ ಇದನ್ನು ಮಾಡು, ಅದನ್ನು ಮಾಡು, ಯಜ್ಞ ಮಾಡು, ಯಾಗ ಮಾಡಂತ ಅಲ್ಲಿ ಹೇಳ್ಯಾರ ಯಾವ ಭಕ್ತರಿಗನ ಹೇಳೋದಿಲ್ಲ, ಹೇಳಕ್ಕೆ ಬರಂಗಿಲ್ಲ. ಇಲ್ಲಂದ್ರೆ ಅದ್ವೈತ ಸಿದ್ಧಾಂತ ಮಹಾಚಕ್ರವರ್ತಿ ಅವರು ಸಿದ್ಧಾರೂಢರು, ಅವರ ಸಂಪ್ರದಾಯಕ್ಕೆ ಚ್ಯುತಿ ಬರ್ತದೆ. ಇವತ್ತು ಮೊಬೈಲಲ್ಲಿ ಸಂದರ್ಶನ ಮಾಡ್ಯಾರ, ಕೊಲ್ಕುರು ಸಾಹೇಬ್ರು ಮಾಡ್ತಾರಲ್ಲ ಅವರೇ ಸಂದರ್ಶನ ಮಾಡ್ಯಾರ. ಎಂಥ ಸತ್ಯವಾದ ಮಾತು ಹೇಳಿದ್ರು ಅವರು. ನಮ್ಮ ಕರ್ಮದ ಮಠ ಅಲ್ಲ ಅಂದರು. ಇಲ್ಲಿ ಧ್ಯಾನ ಜ್ಞಾನ ಬಾಣಕ್ಕೆ ಪ್ರಾಮುಖ್ಯತೆ ಆದವಿನ ಕರ್ಮಕ್ಕೆ ಪ್ರಾಮುಖ್ಯತೆ ಇಲ್ಲ. ನಮ್ಮದೇನಾದ ಮೂಲ ಮಂತ್ರ ಅಂದರೆ ಅದೇ ಓಂ ನಮಃ ಶಿವಾಯ. ಅದೊಂದೇ ಮಹಾಪ್ರಧಾನವಾದಂಥ ಮುಖ್ಯವಾದ ಮಾತುವಿನ ಮತ್ತೊಂದಿಲ್ಲ ಅಂತ ಇವತ್ತೇ ಬಂದದ್ದು ನೋಡೋ ಸುದ್ದಿ. ಅದು ಸತ್ಯವಾದದ್ದಾದ. ಆ ಕಾರಣ ಯಾರು ಹೇಳಬೇಕು, ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ, ಇವು ನಾಲ್ಕು ನೋಡ್ರಿ. ಇವನು ಅಧಿಕಾರಿ ಯಾವುದಕ್ಕೆ, ಈ ಗ್ರಂಥಕ್ಕೆ ಅಧಿಕಾರಿ. ಈ ಗ್ರಂಥದ ಯಾವಾಗ ರುಚಿ ಆಯ್ತಿಲ್ಲ ಅವನು ಕಲ್ಸಕ್ರೆ ತಿಂದು ಹೆಂಗೆ ಗಪ್ಪಾತನ, ಇದ್ರಾಗಿರ್ತಕ್ಕಂಥ ಆನಂದದ ಅರ್ಥವನ್ನು ಮಾಡಿಕೊಂಡು ಇವನು ಸುಮ್ಮನೆ ಆಗ್ಬಿಡ್ತಾನೆ. ಅವನು ರುಚಿ ಐತೆ ಅವನು ಹೊಂಟದ, ಇವನು ಆನಂದ ಆಗದ ಇವನಾನ. ಹೀಗೆ ಮತ್ತು ಈ ಗ್ರಂಥದಲ್ಲಿ ಎಷ್ಟು ಮಹತ್ವ ಅದಂದರೆ, ಇದನ್ನೇ ಬರೆದು ಓದಿ ಕೇಳಿದವರ ಅರ್ಥಗಳಂ ಮುದದಿಂದೆ ಪೇಳಿದವರು, ಮುದದಿಂದ ಪೇಳಿದವರು ಉಮಾವರ ಶಂಭು ಪದವೇ ತಾನಾಗಿ ಸುಖವಿರ್ಕು. ನಿನಗೆ ಎಂಥ ಪಟ್ಟಕ್ಕೆ ಹೋದಲ್ಲೋ ಅಂತ ಅರ್ಥ. ಏನಪ್ಪ ಮೊನ್ನೆ ನೋಡ್ತಾ ತಿಂಬಕ್ಕೆ ಕೂಳಿದ್ದಿಲ್ಲ, ಬಡವರಿದ್ದರು, ಈಗ ನೋಡಿದ್ರೆ ಏನು ಯಾವ ಮಟ್ಟಕ್ಕೆ ಹೋಗ್ಯಾರ ಅಂತ ಇಲ್ಲಿ ಪ್ರಪಂಚದಾಗ ಮಾತಾಡ್ತೀವಿಲ್ಲ. ಸಹಜ ಒಮ್ಮೆಂದ ಒಮ್ಮೆಲೆ ಅತ್ಯಂತ ಬಡವನಾದವನು ಅತ್ಯಂತ ಶ್ರೀಮಂತನಾದಾಗ ನಾವೆಲ್ಲ ಮಾತಾಡ್ತೀವಿಲ್ಲ. ಅದರಂತೆ ಇಲ್ಲಿ ಸಾಮಾನ್ಯ ಒಬ್ಬ ಜೀವಿಯಾಗಿ ಜನನ ಮರಣ ಸಂಸಾರ ರೂಪ ಭವಸಾಗರದಲ್ಲಿ ಅತ್ತಿಂದತ್ತ ದುಃಖದ ಕಡಲೊಳು ಬಿದ್ದು ಒದ್ದಾಡುವಂಥ ಜೀವಿ ಯಾವ ಮಟ್ಟಕ್ಕೆ ಹೋಗ್ತಾನಂದ್ರೆ ಇದನ್ನೇ ಬರೆದು ಓದಿ ಅಂದರು. ಅಧಿಕಾರಿಗಳಾದಂಥವರು ಈ ಗ್ರಂಥವನ್ನೇ ಬರೀಬೇಕಾದ್ರೆ ಎಲ್ಲಿಂದ ಬರೀತೀರಿ? ಕೈಯಿಂದ ಬರೆದು. ಯಾವಾಗ ಬರೀರಿ ಅಂದರು? ಇದ್ರಾಗ ಇದ್ದದ್ದನ್ನು ಇದ್ದಂಗೆ ಬರ್ಕಂತ ಹೋದ್ರಲ್ಲ, ಇದ್ರಾಗ ಇದ್ದದ್ದನ್ನು ಇದ್ದಂಗೆ ಅವರೇ ಬರ್ದಾರ ಮೊದಲು. ಮತ್ತು ನೀನೇನು ಬರಿತಿದ್ದಿ? ಶ್ರೀಗುರು ವಚನದಿಂದ ಅಧಿಕ ಸುಧುಂಟೆ. ಆ ಸದ್ಗುರುನಾಥ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಳುವಂಥ ಸಂದರ್ಭದಲ್ಲಿ ನೀನು ಸಾಧ್ಯವಾದಷ್ಟನ್ನು ಅದನ್ನು ಬರೆದುಕೋ, ಅದರ ಲಕ್ಷಾರ್ಥವನ್ನು ಬರಿ ಅಂದ್ರೆ ಅವರು ಉಳಿದೆಲ್ಲ ಬರ್ದಾರ. ಅವರು ಅದರ ಲಕ್ಷಾರ್ಥವನ್ನು, ಅವರು ಹೇಳುವಂಥ ದೃಷ್ಟಾಂತಗಳನ್ನ, ಸ್ವಾನುಭಾವಗಳನ್ನು ನೀನು ಬರ್ಕೋ. ಯಾಕಂದರೆ ಬರೆಯೋದು ಕೈ, ಓದೋದು ಯಾವುದು? ಕಣ್ಣಲ್ಲ. ಓದೋದು ಕಣ್ಣಿಲ್ಲ, ಬರೆಯೋದು ಕೈಯಿಂದ ಬರೆದು ಮತ್ತೆ ಪಠನ ಮಾಡಿ. ಪಠನ ಅಂದರೆ ಗುರು ಹೇಳುವಾಗ ಇನ್ನೊಂದು ಕೆಲಸ ಮಾಡ್ತದೆ, ಕಿವಿಯಿಂದ ಕೇಳು. ಬರೆಯೋದು ಕೈಯಿಂದ, ಓದೋದು ಕಣ್ಣಿಂದ,
ಕೇಳುವುದು ಕಿವಿಯಿಂದ. ಇದು 3 ಹೇಳಿದ್ರಲ್ಲ, 3 ಹೇಳಲ್ಲ. ಹಾಗಾಗಿ ಈ ರೀತಿ ಶ್ರವಣ ಮಾಡಿದವರಿಗೆ ನೋಡ್ರಿ ಎಷ್ಟು ಕಠಿಣ ಅದ. ಸುಮ್ಮನೆ ಶ್ರವಣ ಅಂತೇಳಿ ಈ ರೀತಿ ಶ್ರವಣ ಮಾಡಿದವರಿಗೆ ನೀವು ನೋಡಿರಿ, ಹೌದನ್ಸದೆ ಹೌದನ್ರಿ. ನಾವು ಗುರುಗಳು ಹೇಳುವಂಥ ಸಂದರ್ಭದಲ್ಲಿ ಎಷ್ಟು ಕಾಪಿಗಳು ತುಂಬಿವೆ ಅಂತ ನಿಮಗೆ ಗೊತ್ತದ. ಕಾಪಿ, ಪೆನ್ನು, ಗ್ರಂಥ, ಕೈಯನ್ನು ಈ ಕಡೆ ನಾವು ಈ ಕಡೆ ಗುರುಗಳನ್ನು ನೋಡೋರು ಅದೇ ಲಕ್ಷ್ಯದಿಂದ ಕಿವಿಯಿಂದ ಕೇಳೋರು, ಅದೇ ಲಕ್ಷ್ಯದಿಂದ ಕೈ ತಾನೇ ಬರ್ತಿತ್ತು ನೋಡೋ. ಮತ್ತೆ ಇಲ್ಲಂದ್ರೆ ಹಂಗತ್ತದ, ಮುಚ್ಕೊಂಡು ಬರೆಯೋದು ಅಲ್ಲಿ. ಇದು ಶಾಲೆಗೆ ಆದರೆ ಮುಚ್ಕೊಂಡು ಅವ್ರು ಹೇಳಿದ ಮೇಲೆ ಬರೆದು ತೋರ್ಸಕ್ಕೆ ಬರ್ತದೆ. ಇಲ್ಲಿ ಯಾರಿಗೆ ತೋರಿಸ್ತಿದ್ದಿ? ಈ ರೀತಿ ಬರ್ಕೊಂಡವ್ರು ನನ್ನ ಜೊತೆಗೆ ಇನ್ನೂ ಹೆಚ್ಚಿನಂದರೆ ನಮ್ಮ ಶಿವಲಿಂಗ ಸುಗ ಸ್ವಾಮಿಗಳು. ಪಾಪ ಆತನು ಕೂಡ ಒಂದು ದಿನ ಬರಲಾರಂಥ ವಿಚಾರಗಳೆಲ್ಲ ನಾನು ಬರೆದನೆ, ಆತನು ಬರ್ಕೊಂಡಾನ. ನಂತರದಲ್ಲಿ ಶ್ರೀಮತಿ ಸರಳಾ ಸುರೇಶ್ ಅವರಂತೂ ಬರ್ಕೊಂಡು ಗ್ರಂಥ ರೂಪದಲ್ಲಿ ತಾವು ಬರೆದದ್ದನ್ನು ಮತ್ತೆ ಜನರಿಗೆ ಹಂಚಿಬಿಟ್ರು ಅವರು. ನೋಡಿ ಮತ್ತಂತ ಮಾಡಿದ್ರಲ್ಲ. ಮತ್ತು ಇಷ್ಟೆಲ್ಲ ಕಾನೂನುಗಳನ್ನು ಹೇಳ್ತಾರ ಅಂದಾಗ ನಾನು ಕೇಳಿದೆ, ನೀನು ಹೇಳಿದೆ. ಹಾಗೆ ಈ ಗ್ರಂಥದಲ್ಲಿರುವ ಅರ್ಥಗಳನ್ನು ಸರಿಯಾಗಿ ತಿಳಿಸಿ ಹೇಳುವವರಿಗೂ ಅವರಿಷ್ಟು ಮಾಡಿದ್ರು, ಅರ್ಥವನ್ನು ಸರಿಯಾಗಿ ತಿಳಿಸಿ ಹೇಳ್ಬೇಕಲ್ಲಪ್ಪ ಅಂತ ಹೇಳಿದವರಿಗೆ ಫಲವೇನಂತ ಕೇಳಿದರೆ, ಕೇಳಿದವರಿಗೂ ಪೇಳಿದವರು ಅಂದರೆ ಹೇಳಿದವರಿಗೂ, ಕೇಳಿದವರಿಗೆ ಶ್ರವಣಾರ್ಥಿಗಳಿಗೂ ಏನಾಗ್ತದ ಅಲ್ಲಿ ಅಂದರೆ ಉಮಾ ಅಂದ್ರೇನು? ಪಾರ್ವತಿಯ ಪತಿ ಪರಮಾತ್ಮ ಇಲ್ಲ, ಪರಮೇಶ್ವರನ ಪತಿ ಸತಿ ಪಾರ್ವತಿ, ಪಾರ್ವತಿಯ ಪತಿ ಪರಮಾತ್ಮ. ಈ ರೀತಿಯಾಗಿ ಆ ಪಾರ್ವತಿಯ ಪತಿಯಾದ ಯಾರು ಅಂದರೆ ಶ್ರೀ ಗುರು ಶಂಭುಯು. ಪರಮಾತ್ಮನೇ ಶಂಭು, ಶಂಭುನೇ ಪರಮಾತ್ಮ. ಆ ಶಂಭು ಪದವೇ ತಾವಾಗಿ ಅಂದರು. ಒಬ್ಬ ಸಾಮಾನ್ಯ ಜೀವ ಆಗಿ ಕಡೆಯಾಗಿದ್ದು ಈಗ ಪರಮಾತ್ಮ ಸ್ವರೂಪ ಅದು ನೋಡಪ್ಪ. ನೀನು ಪರಬ್ರಹ್ಮನಾದೆ. ಏನು ಮಾಡಿದ್ದೆಪ್ಪ ಇಲ್ಲಿ ನೀನು? ಇವು 3 ಕೆಲಸ ಮಾಡಿದ್ದಕ್ಕಲ್ಲ. ಹಾಗಾಗಿ ಇದಕ್ಕೇನು ಫಲಪ ಅಂತ ವಿಚಾರ ಮಾಡಿದ್ರೆ, ಶಂಭು ಪದವೇ ತಾವಾಗಿ ಸುಖಮಿರ್ಪದೇ ಫಲ. ನಿನ್ನ ಸ್ವರೂಪ ಆನಂದದಲ್ಲಿ ನೀನಿರುವುದೇ ಫಲ ಇದಕ್ಕೆ. ಮತ್ತೆ ನಮಗೇನು ಬೇಕಾಗಿದೆ? ನಾಶವಾಗದ ಆನಂದದ ಬೇಕಾದಿಲ್ಲ ನಮ್ಮಲ್ಲಿ. ನಾಶ ಆಗಲಾರ್ದ ಆನಂದದ ಬೇಕಾದ ಅದು ಇಲ್ಲಿವರೆಗೆ ಆಗದೇನು ಆತದೇನು ಅಂದರೆ ಇಲ್ಲಿವರೆಗೂ ಆಗಿಲ್ಲ. ಇದನ್ನು ಬಿಟ್ಟು ಬೇರೆ ಏನು ಮಾಡಿದ್ರು ಕೂಡ ಅವರಿಗೂ ಆಗೋದಿಲ್ಲ. ಈ ರೀತಿ ಮಾಡಿದ್ರೆ ಶಂಭು ಪದವೇ ತಾನಾಗಿ ನಿತ್ಯವಾದ ಮುಕ್ತಿಯು ಪ್ರಾಪ್ತವಾಗುತ್ತದೆ. ಮೋಕ್ಷ ಬೇಕು, ಮೋಕ್ಷ ಬೇಕು, ಮೋಕ್ಷ ಬೇಕಂತ ಯಾಕಂತ ಎಷ್ಟು ಮೋಕ್ಷ ತಾನಾಗಿ ಪ್ರಾಪ್ತಿ ಆಗ್ತದೆ. ಊರು ಬರಲಿ, ಊರು ಬರಲಿ, ಊರು ಬರಲಿ ಅಂತ ಅನ್ಕಾಂತ ಓದ್ತಿದ್ನಂತ ಅವನು. ಊರು ಬರಲಿ, ಊರು ಬರಲಿ ಅಂತ ಅನ್ಕಾಂತ ಓದ್ತಿದ್ದ. ಅವನು ಊರು ಬರ್ತದಿಲ್ಲ, ಅವನು ಅನ್ಕಾಂತ ನಡೆದ್ರೆ ಬರ್ತದ. ಊರು ಬರಲಿ ಅಂತ ನಿಂತಲ್ಲೇ ನಿಂತರೆ ಬರಂಗಿಲ್ಲ ನೋಡ್ರಿ. ನಿಂತಲ್ಲೇ ನಿಂತ ಬರಂಗಿಲ್ಲ. ನೀನು ಊರು ಬರೋದು ಬೇಡ ಅಂತ ಹೇಳಿ ನಡೆದು ಬಿಟ್ಟರು ಕೂಡ ಬರ್ತದ. ಬಾಯಲೆ ಬೇಡ ಅಂತನ, ಕಾಲಿ ನಡ್ಕಂತ ಹೊಂಟಾನ. ಅವನು ಬೇಡ 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 ರಾಯಚೂರೇ ಬಿಟ್ಟೇನ ಅವನು. ಅದೇನ ಬೇಡ ಅಂದ್ರೆ ಹೆಂಗೆ ಬಂದೆ? ಅಲ್ಲೋ ಬಾಯಿ ನಿನ್ನ ಕರ್ಕೊಂಬರಂಗಿಲ್ಲ, ಕಾಲು ಕರ್ಕೊಂಬರೋದು ಅಂತ.
ಹೌದಲ್ಲ, ನಾನು ಬಾಯಲ್ಲಿ ಬೇಡಂದೆ ಕಾಲು ನಡಿಕತ್ತೀನಿ, ನನ್ನಲ್ಲಿ ವ್ಯತ್ಯಾಸ ಆಗೋದನ್ನಲ್ಲ. ಅದಕ್ಕೆ ಈ 3 ಕಾರ್ಯಗಳನ್ನು ಮಾಡಿ ಗುರುಶಾಸ್ತ್ರ ಸ್ವಾನುಭಾವಗಳಲ್ಲಿ ಅತ್ಯಂತ ಒಂದು ಪ್ರೀತಿ, ಪ್ರೇಮ, ವಿಶ್ವಾಸ ಗ್ರಂಥಗಳಲ್ಲಿಟ್ಟರೆ ಅದರ ಲಕ್ಷಾರ್ಥವನ್ನು ಗ್ರಂಥದಲ್ಲಿ ಹೇಳಿದಂಗೆ ಅರ್ಥ ಮಾಡಿಕೊಂಡವನಿಗೆ ಶಂಭು ಪದವೇ ತಾನಾಗಿ ನಾನು ಪರಮಾತ್ಮ ಬೇರೆ ನಾನು ಬೇರೆ ಎಂಬ ಭಾವವೈತು. ಈಗ ನಾನೇ ನೀನು ನೀನೇ ನಾನು ಎಂಬ ಭಾವ ಬಂತು. ಹೀಗೆ ಸುಖ ಮಿರ್ಪ ಅಂದರೆ ಆನಂದ ರೂಪವಾಗಿ ಇರುವನು ಅವನು ಅಂತ ಹೇಳಿದರು. ಮತ್ತೆ ಇಂತು ನಿಜ ಗುಣಯೋಗಿ ಸಂತಸದೋಳು ಎರೆದು ಸಂತಸದೊಳು ಒರೆದು ಸಂತಸದೊಳು ವರೆದ ಇದನು ಅನಂತ ಮಹಿಮಾಂಬು ನಿಧಿ ಪ್ರಾಯನಾದ ಶಂಭು ಅಂದರು. ಅಂದ್ರೇನು? ಇಂತು ನಿಜಗುಣ ಯೋಗಿ ಸಂತಸದೊಳು ಅಂದರೆ ಸಂತೋಷದಿಂದ ಹೇಳಿದ್ದವರು. ಸಂತೋಷದಿಂದ ಅಂದರೆ ಆನಂದದಿಂದಲೇ ಹೇಳಿದ್ದು. ನೀರು ಬಾವ್ಯಾಗ ಬಂತು ಅಂದರೆ ನಲ್ಲಲ್ಲಿದ್ದ ಬಂದಂಥ ನೀರ ಬಾವಿಯಾಗ ಬಂದವಿಲ್ಲ. ಏನು ನಲ್ಲದಲ್ಲಿ ಬ್ಯಾರಿದ್ದು ಬಾವಿಗೆ ಬೇರೆ ಅದ? ನೀವು ನಲದಲ್ಲಿ ಇದ್ದಂಥ ನೀರೇ ಜಲರೂಪವಾಗಿ ಅವಕ್ಕೇನು ಬ್ಯಾರೇನಿಲ್ಲ. ಅದಕ್ಕೆ ಆನಂದ ರೂಪವಾಗಿರ್ತಕ್ಕಂಥ ನಿಜಗುಣ ಯೋಗಿಗಳು ಆನಂದ ಸ್ವರೂಪದಿಂದ ಹೇಳಿದ ಈ ಗ್ರಂಥವನ್ನು ಅನಂತ ಮಹಿಮಾಂಬುನಿಧಿ ಅನೇಕ ಮಹಿಮೆಗಳಿಗೆ ಸಮುದ್ರಪ್ರಾಯನಾದ ಶಂಭುಲಿಂಗ ಅಂದರು. ಪರಮಾತ್ಮ ಅಂದರೆ ಆತ ಪರಮಾತ್ಮನ ಮಹಿಮಾ ಸ್ತೋತ್ರದಲ್ಲಿ ನೋಡಬೇಕು. ಆತ ಮಾಡಿದ ಮಹಿಮೆಗಳು 1, 2, 100, 1000 ಎಷ್ಟು ಮಹಿಮೆಗಳನ್ನು ಮಾಡ್ಯಾನಲ್ಲ. ಅವುಗಳಿಗೆ ಒಡೆಯನಾದ ಶಂಭುಲಿಂಗ ಪರಮಾತ್ಮನು ತಾನು ಒಪ್ಪಿ, ಯಾರು ಒಪ್ಪಕ್ಕೆ ನಮ್ಗೆ? ನಾವು ಮಾಡಿದ ಕಾರ್ಯಗಳು ಜನ ನೋಡ್ಲಂತ ಯಾಕೆ ಮಾಡ್ತಾರೋ ಅಂತಾರೆ ಮಹಾತ್ಮ. ಜನರೇನು ಬಲ್ಲರೋ ಒಳಗಾಗ ಕೃತ್ಯವ ಸರ್ಪಭೂಷಣ ಮನದೋಳಿದ್ದ ಗುರು ಶಂಭುಲಿಂಗ ಮರೆಯ ಹಾಗೇನೆ ಮರುಳೆ. ನಮಗೇನಾನ ಸ್ವಲ್ಪ ಆದರೆ ನಾನು ಶಾಸ್ತ್ರ ಹೇಳ್ತೀನಿ 4 ಮಂದಿ ಶಿಷ್ಯರಾಗಿರಂದ್ರೆ ಆಯಿತು, ಹೊರಗನೆ ನನಗೆ ಕೊಂಡಾಡಬೇಕು ಅಂತ ಹೊರಗೆ ಜನರೇ ಮೆಚ್ಚಬೇಕು, ಅವರು ನನ್ನ ಕೊಂಡಾಡಬೇಕಂತ ನಿನ್ನಲ್ಲಿ ಇತ್ತು ಅಂದರೆ ನೀನೇ ಹೋಗ್ತಿದ್ದೆ ನರಕಕ್ಕಂದಾಗ ನಿನ್ನ ನಂಬಿದ ಶಿಷ್ಯರು ಎಲ್ಲಿಗೆ ಹೋಗ್ತಾರೆ? ಅವರು ನೀನು ನರಕಕ್ಕೆ ಹೋದರೆ ಅವರು ರವ ನರಕಂತ ಬರ್ತಾರೆ. ನರಕಂದ್ರೆ ಒಂದೇ ಪ್ರಕಾರ ಇಲ್ಲ. ಯಮಶಾಸನ ಓದ್ರಿ ಗೊತ್ತಾಗ್ತದ, ಮೈ ಜುಮ್ ಅಂತವ. ಅಲ್ಲಿ ಇಲ್ಲಿ ಮಾಡಿದಂಥ ಪಾಪ ಅಲ್ಲಿ ಯಾವ ರೀತಿ ನಾವು ಅನುಭವಿಸ್ಬೇಕಂದ್ರೆ ಒಂದೇ ಪ್ರಕಾರ ಅಲ್ಲ. ಜೈಲಲ್ಲಿ ಅದನ್ನು ಯಾವ ಜೈಲಿಗೆ ನಾಲ್ಕು ಒಂದೇ ಪ್ರಕಾರ ಊಟ ಇರ್ತದೆ, ಒಂದೇ ಪ್ರಕಾರ ವ್ಯವಸ್ಥೆ ಇರ್ತದೆ. ಇವೇನು ಜೈಲಲ್ಲಿ ಏನು ದೊಡ್ಡ ಮಾತಿಲ್ಲ. ಆದರೆ ಯಮಲೋಕದ ಶಿಕ್ಷೆ ಅನ್ನುವಂಥದ್ದು ಬಹಳ ಗಂಭೀರ. ಕಾಯ್ದ ಎಣ್ಣೆಯಲ್ಲಿ ಕೈಯನ್ನೆಕ್ಕುವರು, ಕೈಕಾಲುಗಳನ್ನು ಚೂರು ಚೂರು ಮಾಡಿ ಎಣ್ಣೆಯಲ್ಲಿ ಕರಿಯುವರು, ದೇಹವನ್ನು ಕಡಿದ ಬೇಲಿಯ ಎಟ್ಟದ ಮೇಲೆ ಹಾಕಿ ನಿನ್ನ ಎಳೆಯೊಯ್ಯುವರು. ಒಂದಲ್ಲ ಎರಡಲ್ಲ ಅನಂತ ರೀತಿ ಬರ್ತಾರೆ. ಆ ಒಂದು ವಿಚಾರವನ್ನು ನಾವು ಮಾಡಿದಾಗ ಏನಾಗ್ತದ್ರಿ ಅಂದರೆ ಆ ಪರಮಾತ್ಮ ಒಪ್ಪುವಂಗ ನಾವು ಹೋಗಬೇಕು ವಿನ ಜನರೊಪ್ಪಿ ನಡೆದರೆ ಜನ ಏನು ಜೈ ಅಂತಾರೆ. ಎಕ್ಕಡೆ ಬಲ ಆಗ್ತದ ಸಂಖ್ಯೆ ಆ ಕಡೆ ಜೈ ಅಂದ್ಬಿಡ್ತಾರೆ. ಇವತ್ತು ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಅನ್ನೋದು ಇಲ್ಲ ಅಂತಲ್ಲ, ಜಗತ್ತಿನ ಆದ. ಆದರೆ ಜನಸಂಖ್ಯೆ ಬಲ ಎಕಡೆ ಅದ ಆ ಕಡೆ ನ್ಯಾಯ ಅದು ನೋಡು.
ಜನಬಲ ಯಾವುದಕ್ಕದ, ಹಣಬಲ ಯಾವುದಕ್ಕದ, ಅಧಿಕಾರ ಬಲ ಯಾಕಡೆ ಜಾಸ್ತಿ ಅದ ಆ ಕಡೆ ಹೋಗ್ಬಿಡ್ತದ. ಅಲ್ಲಿ ಧರ್ಮ ಇದ್ರು ಕೂಡ ಅಧರ್ಮ ಅಂತ ನಿರ್ಣಯ ಆಗ್ಬಿಡ್ತದ. ಅರೆ ಧರ್ಮ ಹೆಂಗ ಅಧರ್ಮ ಐತ್ರಿ ಅಂದರೆ, ಧರ್ಮ ಅಧರ್ಮ ಆಗಿಲ್ಲ, ತಾತ್ಕಾಲಿಕವಾಗಿ ಆ ಅಧರ್ಮಕ್ಕೆ ಜಯ ಅಂತ ಅನಿಸ್ತದ. ಶಾಶ್ವತವಾಗಿ ಅದು ಏನದ ಅಧರ್ಮ ಅಧರ್ಮನೇ. ಯಾವಾಗ ಪ್ರಕಟ ಆಗೋದು ಅಂದರೆ ಅಂತಿಮ ಕಾಲ, ಕೊನೆ ಕ್ಷಣದಲ್ಲಿ ಅದು ಪ್ರಕಟ ಆಗ್ತದೆ. ಯಾವಾಗ ಕೊನೆಂತಿಮ ಪ್ರಾಣ ಹೋಗುವಾಗ, ಎಲ್ಲರಿಗೆ ಅಂತಿಮ ಕಾಲ ಎಂದು ಪ್ರಾಣ ಹೋಗುವಾಗ ಬರ್ತಾರೆ. ಆ ಮಾನ ಪಾಶ ಹಿಡ್ಕೊಂಡು ಖಡ್ಗ ಚೂರು ಹಿಡ್ಕೊಂಡು ಯಮದೂತರು ಬಂದು ನಿಂತಾಗ ಗೊತ್ತಾಗ್ತದ ನಾನು ಪಾಪವನ್ನು ಮಾಡೀನಿ ಅಂತ. ದೇವಾನ ದೇವತೆಗಳು ಬಂದು ಪುಷ್ಪಕವಾಗಿ ಓಂ ನಮ ಶಿವಾಯ ಅಂತ ಸ್ತೋತ್ರ ಮಾಡಕತ್ತೆ ತಿಳ್ಕೊ ನಾ ಪುಣ್ಯ ಮಾಡೀನಂತ. ಆ ಟೈಮಿಗೆ ಗೊತ್ತಾಗ್ತದ, ಎಲ್ಲರಿಗೂ ಗೊತ್ತಾಗ, ಶಾಸ್ತ್ರ ಬರ್ದವು. ಅವಾಗ ಯಾರಿಗೆ ಹೇಳ್ತದ್ದಿ? ಕೇಳೋರು ಯಾರ ಬಡನ ನೀನ ಹರಪೂಜೆ ಗುರು ಸೇವೆ ಅಂತ ನಿನಗೆ ಬಾಯಿ ಬಂದರೂ ಕೂಡ ಅದು ಅಪಾರ್ಥ ಆಗ್ತದ ಕೇಳೋರಿಗೆ. ಹ ಅಂತ ಸತ್ನಂತೆ ಅವನು. ಅದಕ್ಕೆ ನಮ್ಮಪ್ಪ ಇಲ್ಲೆಲ್ಲ ನಾ ಗಳಿಸಿದ ಹಣಗೇನೋ ಇಟ್ಟನಾಗದ, ಮುಂದೆ ಮಾತು ಬರೋವಲ್ವು, ರೊಕ್ಕ ಇರ್ಬೋದು ಅಂತೇಳಿ ಆತನ ಬಿಟ್ರಂತ ಮನೆಯಲ್ಲಿ ಹುಡುಕಾಡಕತ್ತಿರಂತ ಅವ್ರು. ಹಿಂಗಾಗ್ತಾವ, ಅನರ್ಥ ಆಗ್ತಾವ. ಹಾಗಾಗಿ ಇಲ್ಲಿ ಈ ಗ್ರಂಥ ಹೇಗಿದೆ ಅಂದರೆ, ಸರ್ವಜ್ಞನಾದ ಶಿವನೇ ಒಪ್ಪಿದ ಮೇಲೆ ಅಪರೋಕ್ಷ ಜ್ಞಾನಿಗಳು ಒಪ್ಪುತ್ತಾರೆ. ಆದ್ದರಿಂದ ಅವರು ತಮ್ಮ ಶಿಷ್ಯರುಗಳಿಗೆ ಈ ಗ್ರಂಥವನ್ನು ಉಪದೇಶ ಮಾಡ್ಯಾರ. ಈ ಗ್ರಂಥ ಯಾಕೆ ಉಪದೇಶ ಮಾಡಿದ್ರು? ಅತ್ಯಂತ ನಾವು ಪುಣ್ಯಾತ್ಮರು. ನಮ್ಮ ವೇದಾಂತ ಅದ್ವೈತ ಸಾರ್ವಭೌಮ ಸಿದ್ಧಾರೂಢ ಮಹಾಸ್ವಾಮಿಗಳು ಎಲ್ಲಿ ನಿಜಗೊಂಡರು? ಅವ್ರು ಹೆಂಗೆ ಬರೆದಾರ? ಶಿವನೊಪ್ಪೆ ತಾವು ಗ್ರಂಥವನ್ನು ರಚನೆ ಮಾಡುವಾಗ ಒಂದೊಂದು ಗ್ರಂಥ ಪೂರ್ತಿಯಾದಾಗ ನೆಲವು ಕಟ್ಟಿ ಶಂಭುಲಿಂಗ ಬೆಟ್ಟದಲ್ಲಿ ಒಂದು ಗ್ರಂಥ ಇಟ್ಟು ಒಂದು ಕಾಲು ಕಡೆಯರಂತ. ನೆಲವಿಗೆ 6 ಕಾಲ ಅಲ್ಲ, ಒಂದು ಕಾಲು ಕಡೆಯೋದು ಗ್ರಂಥ ಆರಾಮ. ಮತ್ತೆ 2ನೇ ಗ್ರಂಥ ಮುಗೀತು, ಮತ್ತೆ ಅದರ ಮೇಲೆ ಇಡೋದು, ಮತ್ತೊಂದು ಕಾಲು ಕಡೆಯೋದು, ಓದೋದು 2. ಹೀಗೆ ಷಟ್ಶಾಸ್ತ್ರ 6 ಗ್ರಂಥಗಳನ್ನ ಬರೆದು 5 ಗ್ರಂಥ ಇಟ್ಟಾಗ ಒಂದೇ ಕಾಲ ಮೇಲೆ ನಿಂತಿದ್ವು ಅಂತ ನೋಡ್ರಿ. ಒಂದೇ ಕಾಲ ಮೇಲೆ ಎಲ್ಲಿ? ಆಕಾಶದಾಗ. 6ನೇ ಗ್ರಂಥ ಪೂರ್ತಿ ಆದ ಮೇಲೆ ಅದನ್ನಿಟ್ಟು ಅದೊಂದು ಕಾಲು ಕಡಿದ್ರೆ ಅಂತರದಲ್ಲಿ ನಿಂತಂಥ ಗ್ರಂಥಗಳು. ಈ ನಿಜಗುಣ ಶಿವರು ಬರೆದಂಥ ಗ್ರಂಥದ ಮಹಿಮೆ ಹಿಂಗೆ ನಿಲ್ಲಬೇಕಾದ್ರೆ ಎಷ್ಟು ಶಕ್ತಿ ಇರ್ಬೇಕಲ್ರಿ. ಈ ಶಕ್ತಿ ಯಾರ್ದು ಅಂದರೆ ಅನಂತ ಮಹಿಮಾ ಪುರುಷನಾದ ಪರಮಾತ್ಮ ನೀಡದ ಅನಂತ ಅಲ್ಲಿ. ಇಲ್ಲಾಂದ್ರೆ ನೀವು ನೋಡ್ರಿ, ಮ್ಯಾಲೆ ಕಲ್ಲೋಗ್ರಿ, ನಿಮ್ಮ ತಲೆ ಮೇಲೆ ಬಿದ್ದು ನಿಮ್ಮ ತಲೆ ಹೊಡಿತದ. ಪುಸ್ತಕ ಅಲ್ಲ, ತಲೆನೇ ಹೊಡಿತದ. ಎಂಥ ಮಹಿಮಾ ಪುರುಷನಿಂದ ರಚಿತವಾದ ನಿಜಗುಣ ಶಿವಯೋಗಿಗಳ ಶಂಭುಲಿಂಗ ಬೆಟ್ಟದಲ್ಲಿ ರಚನೆಯಾದ ಗ್ರಂಥಗಳನ್ನು ಅದ್ವೈತ ಸಾರ್ವಭೌಮ ಪರ್ವತಾರಿ ಸಿದ್ಧಾರೂಢ ಮಹಾಸ್ವಾಮಿಗಳು ಭೂಲೋಕದಲ್ಲಿ ಕೈಲಾಸದಿಂದ ಭೂಲೋಕದಲ್ಲಿ ಹುಟ್ಟಿ ಲೋಕ ಕಲ್ಯಾಣಕ್ಕಾಗಿ ಈ ಗ್ರಂಥಗಳನ್ನು ಪೂರ್ವಜನ್ಮ ಅವತಾರ ಪುರುಷರು ಹಿಂದಿನ ಜನ್ಮದಲ್ಲಿ ಅವ್ರ ನಿಜಗುಣರು ಅಂತಲೇ ಬರೀತಾರೆ. ಆ ಅರಮನೆಯ ಅರಸನ, ಇಲ್ಲಿ ಮೈಸೂರು ಅರಮನೆಯ ಅರಸನ ಮನೆಯ ಜಗಲ ಮೇಲೆ ಗ್ರಂಥ ಇದ್ದುವಂತಿವು. ಆವಾಗ ಆ ಗ್ರಂಥಗಳನ್ನು ದೂರದೃಷ್ಟಿಯಿಂದ ಕಂಡು ಹಿಡಿದು ಮಹಾರಾಜನಲ್ಲಿ ಹೋಗಿ, ನಿಮ್ಮಲ್ಲಿ ಗ್ರಂಥ ಅವಂತ್ರಿ, ಹುಬ್ಬಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಹೇಳ್ಯಾನ, ಕೊಟ್ರೆ ತಗೊಂಡು ಬರ್ರಿ ಅಂತ ಹೇಳ್ಯಾರ, ಅದಕ್ಕೆ ಕೇಳಕ್ಕೆ ಬಂದೀವಂದರೆ, ಮಹಾರಾಜರಂದ್ರೆ ಮೊದಲು ಅವರು ಭಾಳ ಪುಣ್ಯಾತ್ಮರು, ಧರ್ಮಿಷ್ಠರು ರಾಜರಾತಿದ್ರು.
ಹಿಂಗೆ ಊಟ ಹಾಕಿ ಆಗೋರಲ್ಲ ಅವ್ರು, ಆಗಿನ ರಾಜರೇ ಬೇರೆ. ಆವಾಗ ಅಂಥ ಮಹಾತ್ಮರು ಕೇಳ್ಯಾರಂದ್ರೆ ಅವ್ರು ಸಾಮಾನ್ಯರಲ್ಲಪ್ಪ ಒಯ್ಯಿ ಅಂತ ತಂದಾಗ ಸಿದ್ಧಾರೂಢರು ನೋಡಿ ಆ ಗ್ರಂಥಗಳ ಸಾರವನ್ನು, ಅದರ ಅರ್ಥವನ್ನು ಯಾವ ಪ್ರಕಾರವಾಗಿ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳಿಗೆ ದಾರಿ ಎರೆದು ನೋಡ್ರು. ಅವ್ರಿಗೆ ಹೇಳಿದ್ರಲ್ಲ. ತದನಂತರ ಏನಾಯಿತು, ಆ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ಗ್ರಂಥಗಳಿಗೆ ಟೀಕಾ ತಾತ್ಪರ್ಯವನ್ನು ಮಾಡಿ ಈ ಗ್ರಂಥದ ಗೂಢವಾದ ಅರ್ಥವನ್ನು ಗುರುಮುಖದಿಂದ ಅಂಥ ಗುರು ಹೇಳಿದಾಗ, ಅಂಥಪ್ಪ ಶಿಷ್ಯರು ಕೇಳಿದಾಗ ಅಂಥವರಿಗೆ ಇದರ ಅರ್ಥ ಲಕ್ಷ್ಯಕ್ಕೆ ಬರಲಿ ಅಂತ ಟೀಕಾವನ್ನು ಬರೆದ್ರು. ಅವರು ಸುಮ್ಮನೆ ಬರೆದಿಲ್ಲ. ಮತ್ತೀಗ ಅಂಥಪ್ಪ ಗುರುಗಳೇ ಬೇಕು, ಮತ್ತಿದನ್ನ ಅಂಥಪ್ಪ ಗುರುಗಳೇ ಬೇಕು, ಅಂಥಪ್ಪ ಶಿಷ್ಯರೇ ಬೇಕು. ಅವರಿಗೆ ಇದರ ಒಳ ಅರ್ಥ ಅನುಭವಕ್ಕೆ ಬರಲಿ ಅಂಥೇಳಿ ಅವ್ರಿಗೆ ಹೇಳಿದರು. ಅವರು ಬಸವಾನಂದ ಮಹಾಸ್ವಾಮಿಗಳಂತ ಎಷ್ಟೋ ಜನಗಳಿಗೆ ಹೇಳಿದರು. ಆ ಒಂದು ಶಾಂತಾಶ್ರಮದ ಒಂದು ಜ್ಞಾನ ಬೀಜ ಅಪ್ಪಿ ತಪ್ಪಿ ಬಂದು ನಮ್ಮ ಶಕ್ತಿನಲ್ಲಿ ಬಿತ್ತು ನೋಡಿ. ರಾಯಚೂರು ಭಾಗಕ್ಕೆ ಮಾನಿಗೆ ಬಿತ್ತು, ಮಾನಿಂದ ಶಕ್ತಿನಲ್ಲಿ ಬಂತು, ಇಲ್ಲಿದು ಬೆಳೀತು. ಇಲ್ಲಿ ಬೆಳೆದ ಸಸಿಗಳು ಮತ್ತೆ ಅಲ್ಲೊಂದು ತಗೊಂಡು ಹೋಗಿ 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 ಅಲ್ಲಿ ಇಲ್ಲಿ ಎಲ್ಲ ಕಡೆ ಬೆಳೆದಲ್ಲಿ. ಅವತ್ತ ಇಲ್ಲಿವರೆಗೂ ನಮ್ಮ ರಾಯಚೂರು ಭಾಗದಲ್ಲಿ ಕೇಳಿಲ್ಲ ಅಂತ ಹೇಳಿದ ಜನಗಳೇ ಆರಿವತ್ತು, ಅವತ್ತಿನಿಂದ ಇವತ್ತು. ಆದರೆ ಮೊದಲು ಇಲ್ಲಿ ಏನಿತ್ತು ಅನ್ನೋದು ವಿಚಾರ ಈಗ ಅವ್ರು ಉಳ್ಕೊಂಡೋದಿಲ್ಲ, ಗೊತ್ತಿಲ್ಲ ನನಗೆ. ಅವ್ರಿಗೆ ಗೊತ್ತದಿಲ್ಲ. ಮೊದಲು ಕೇಳಿದ್ರಿಲ್ಲನ ಅಂಥ ಜ್ಞಾನದ ಬೀಜ ತಂದು ಹಾಕಿದ್ರು. ಅದು ಬೆಳೀತು, ಬೆಳೆದು ಅದೇನಾಗಿದೆ ಜ್ಞಾನದ ಜ್ಯೋತಿಯಾಗಿ ಇವತ್ತು ನಮ್ಮ ನಿರ್ಮಾಣಿ ಮಠದಲ್ಲಿ ಆಗಲಿ, ಕೇಮ್ಲಾಪುರದಲ್ಲಿ ಆಗಲಿ, ಬೆಂಡೆಂಗಂಬಳಿ ಶಕ್ತಿವನದಲ್ಲಿ ನಿರಂತರವಾಗಿ ಆರೂಢ ಜ್ಯೋತಿ ಹಚ್ಚಿದಂಥ ಜ್ಞಾನದ ದೀಪದ ಬತ್ತಿ ರೂಪವಾಗಿ ಬೆಳಕನ್ನು ನೀಡಿದಂಥ ಬಸವಾನಂದರಿಗೆ ಈಗ ನಾವು ಮಾಡ್ತಕ್ಕಂಥ ಕಾರ್ಯ ಏನಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಯಂತ ಹೋಗ್ತೀವಿ ಅಷ್ಟೇ. ನಮ್ಮದೇನು ದೊಡ್ಡ ಕೆಲಸ ಇಲ್ಲ. ಸ್ವಲ್ಪ ಎಣ್ಣೆ ಹಾಕ್ತಾ ಹಾಕ್ತಾ ಆ ಬೆಳಕಿನಲ್ಲಿ ನೀವು ಬದುಕಬೇಕು ಅನ್ನುವ ಒಂದೇ ಅಪೇಕ್ಷೆ ಏನದ. ಇದು ಈ ಕಾಲಕ್ಕೆ ಈ ಒಂದು ಆಶೀರ್ವಾದ ಲಕ್ಷಣ ಮಂಗಳವನ್ನು ಆಚರಿಸಬೇಕು. ಇದು ಉತ್ತಮ ಪದಂಗಳ 50 ಸೂತ್ರಗಳು 5 ಉತ್ತಮರು ಮೆಚ್ಚುವಂತೆ 8ನೆಯ ಸಂಧಿ ಉತ್ತಮೋ ಎನಿಪದು ಇಂತು. ಈ 8ನೇ ಸಂಧಿಯಲ್ಲಿ 5 ಸೂತ್ರ ನೋಡ್ರಿ. 5 ಸೂತ್ರಗಳಲ್ಲಿ 50 ಪದ್ಯ ಅದರಲ್ಲಿ ನುಡಿಗಳು. ಇವುಗಳು ಜ್ಞಾನಿಗಳಿಂದ ಮೆಚ್ಚುವಂತೆ ಹೇಳಲ್ಪಟ್ಟಿದೆ. ಯಾರು ತಲೆಬೇಕು? ನಿಜಗುಣರ ಗ್ರಂಥ ಬರೆದದ್ದು ನೋಡಿ ಪರಮಾತ್ಮ ತಲೆದು ಹೋಗಿದ, ಸಾಮಾನ್ಯ ತಲೆದು ಹೋಗ್ಯಾರನು. ಅದರಂಗ ಉತ್ತಮರು ಇಲ್ಲಿ ಮಧ್ಯಮ ಅಲ್ಲ, ಮಧ್ಯಮ ಅಲ್ಲ, ಉತ್ತಮ ಅಲ್ಲ, ಕನಿಷ್ಠ ಅಲ್ಲ, ಉತ್ತಮೋತ್ತಮ ಅಂದರು. ಹಾಗಾಗಿ ಈ ಸಜ್ಜನರು ಮೆಚ್ಚುವಂತೆ ಈ 8ನೇ ಸಂಧಿಯು ಸರ್ವ ಉತ್ಕೃಷ್ಟವಾಗಿರುವುದು ಅಂತ ಹೇಳಿ, ಮತ್ತೆ ಗ್ರಂಥ ಪ್ರಾಶಸ್ತ್ಯ ನಿರೂಪಣೆ ಅಂದರೆ ಈ ಗ್ರಂಥದ ಪ್ರಾಶಸ್ತ್ಯ ಏನದ, ಇದರ ಪ್ರಾಮುಖ್ಯತೆ ಏನದ ಅನ್ನುವುದನ್ನು ಇಲ್ಲಿ ಹೇಳ್ತಾ ಬಂದರು. ಬಳಿಕ ಸಂಪೂರ್ಣವಾದ ಈ ಗ್ರಂಥದ ಸೂತ್ರಾದಿ ಸಂಖ್ಯೆಯನ್ನು ಹೇಳ್ತಾರೆ. ಪ್ರಾರಂಭದ 1ನೇ ಸಂಧಿಯಿಂದ ಕೊನೆಯ 8ನೇ ಸಂಧಿಯವರೆಗೂ ಏನಾಯಿತು ಅಂದರೆ ತ್ರಿವಿಧಗಳು 500 ಮೇಲೆ 5 ಅವಧಿಯ 30 ಸೂತ್ರಗಳು 46 ಅವರಿದ್ದ ಸಂಧಿ 8 ಅನುಭವ ಸಾರದು ಯಶವ ಅಖಿಳ ಯುವರು ಮೆಚ್ಚಲು. ಅಂದರೆ ಈ ಗ್ರಂಥ ಜ್ಞಾನಿಯನ್ನು ಮೆಚ್ಚಂಗ 500 ಮೇಲೆ ಅವಧಿಯ 3500 ಅಂದರೆ 46 ಸೂತ್ರಗಳು. ಅಂದರೆ 8ನೇ ಸೂತ್ರ 46ಕಂ ತ್ರಿವಿಧಿ 535ಕಂ ಮಂಗಳಮಸ್ತು. ಇಲ್ಲಿ 535 ನುಡಿಯಾವಂತ ಅರ್ಥ ಮಾಡಕ್ ನೋಡ್ರಿ. ನೋಡಿ,
ಸೂತ್ರ ಎಷ್ಟಾವ? 46 ಸೂತ್ರ. ಸಂಧಿ ಎಷ್ಟಾವ? 8. ಈ ರೀತಿಯಾಗಿ ಅನುಭವ ಸಾರದಲ್ಲಿ 8 ಸಂಧಿ ಆವ, 46 ಸೂತ್ರ ಅವ, 535 ನುಡಿಗಳವ ಅಂತ ಸುಮ್ಮನೆ ಇಟ್ಕೋಬೇಕಷ್ಟೆ. ಯಾರನ್ನ ಕೇಳ್ತಾರೆ ಅನುಭವ ಸಾರದಾಗ ಎಷ್ಟು ಸಂಧಿಯಪ್ಪ? 8 ಸಂಧಿ. ಸೂತ್ರ ಎಷ್ಟಾವ? 46. ನುಡಿ ಎಷ್ಟಾವ? 535. ಹೀಗೆ ಮಂಗಳಮಸ್ತು. ಈ ರೀತಿ ಶ್ರೀ ನಿಜಗುಣ ಶಿವಯೋಗೀಂದ್ರ ಅವರಿಂದ ವಿರಚಿತಮಪ್ಪ ಅನುಭವ ಸಾರ. ಓಂ ಸಂಪೂರ್ಣಂ. ಇಲ್ಲಿಗೆ ಮಹಾಮಂಗಲಾಯಿತು. ಶ್ರೀ ಶಿವಪುತ್ರ ಸ್ವಾಮಿಗಳಿಂದ ಸಟಿಕಾ ತಾತ್ಪರ್ಯ ರೂಪ ಅನುಭವ ಸಾರದ 8ನೇ ಸಂಧಿಯು ಸಮಾಪ್ತಿಯಾಯಿತು ಅಂದರೆ ಮಹಾಮಂಗಲಾಯಿತು ಅಂತ ಅರ್ಥ. ಬಹುದಿನಗಳಿಂದ ನಡೆದಂಥ ಈ ಅನುಭವ ಸಾರ ಗ್ರಂಥ ಇವತ್ತು ಮುಗಿತು, ಮಂಗಲಾಯಿತು. ಇವತ್ತು ಚಲೋ ಅದ. ಎಲ್ಲರಿಗೆ ಗ್ರಹಣ ಕಾಲ ಅದ. ನಮ್ಮ ಗ್ರಹಣ ಬಿಡೋ ಕಾಲ ಅದ ನೋಡಿ. ಇವತ್ತ ಮಂಗಲ ಆಗ್ಯದ ಗ್ರಂಥ. ಎಲ್ಲರಿಗೆ ಗ್ರಹಣ ಇಡೋದು ಇವತ್ತ, ನಮಗಿದ್ರೆ ಗ್ರಹಣ ಬಿಟ್ಟದ ನೋಡ್ರಿ. ಅಂದರೆ ಅದು ಯೋಗಾನುಯೋಗ ಅಂತ ಇವೆಲ್ಲ ಸಂದರ್ಭ ಕೂಡಿ ಬರ್ತವಲ್ಲ, ದೊಡ್ಡ ಯೋಗ ಅವು. ಅನುಭವಕ್ಕೆ ಬಂದಾಗ ಗೊತ್ತಾಗ್ತಾವ. ಇವೊಂದು ಪವಾಡಗಳೇ, ಸಾಮಾನ್ಯ ಅಲ್ಲ. ಎಲ್ಲರ ಗ್ರಹಣ ಕುಂತಿಲ್ಲ, ನಾವು ಗ್ರಹಣ ಬಿಟ್ಟದ ನೋಡಿ ನಮಗೆ. ಅಂದರೆ ಅಜ್ಞಾನಿಗಳಿಗೆ ಗ್ರಹಣ ಹಿಡಿತದ, ಜ್ಞಾನಿಗಳಿಗೆ ಗ್ರಹಣ ಓಡಿ ಹೋಗ್ತದೆ. ಹಾಗಾಗಿ ಇವತ್ತು ಅದೇ ಸಂದರ್ಭದಲ್ಲಿ ನಿಮ್ಮೆಲ್ಲ ಗ್ರಹಣ ಅಂದ್ರೆ ಏನು? ಅಜ್ಞಾನಿ ಎಂಬ ಪಿಶಾಚಿ ಏನಿತ್ತಲ್ಲ, ಅಜ್ಞಾನ ಪಿಶಾಚಿ ಇವತ್ತ ನಮ್ಮ ಮನಸ್ಸಿಂದ ಓಡಿ ಹೋಗಿ ನಾವು ನಿಜವಾಗ್ಲೂ ಕೂಡ ಪರಬ್ರಹ್ಮ ಸ್ವರೂಪಿಗಳು, ಆತ್ಮಸ್ವರೂಪಿಗಳು ಅಂತ ಯಾವುದೇ ಭಯ ಭೀತಿ ಇಲ್ಲದೆ ನಾವು ಮಾಡುವ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಈ ಜನ್ಮವನ್ನು ಸವಿಸಿ ಭವಸಾಗರವನ್ನು ದಾಟಿ ನಾವು ನೀವು ಮುಕ್ತರಾಗುವ ಒಂದು ಪ್ರಯತ್ನ ಸಾಧನೆಯನ್ನು ಅಚಲವಾಗಿ ಮಾಡಿ ಆ ಕಾರ್ಯಕ್ಕೆ ಯಾವುದೇ ವಿಘ್ನ ಬರದಂತೆ ಸರ್ವ ಸದ್ಗುರುಗಳ ಮಹಾತ್ಮರ ಸದ್ಗುರು ಬಸವಾನಂದ ಸಿದ್ಧಲಿಂಗ ತಾತ ಎಲ್ಲ ಅನೇಕ ಮಹನೀಯರ ಸತ್ಪುರುಷರ ಒಂದು ಶುಭವಾದ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಸಮಯ ಆಗದ ಮಂಗಲವನ್ನು ಹೇಳುವುದು. ನಂತರ ತಮಗೆಲ್ಲ ಗೊತ್ತಿದ್ದಂತೆ ಜೇಗರ್ಕಲ್ ಮಲ್ಲಾಪುರ ಗ್ರಾಮದ ಸದ್ಗುರು ಬಸವಾನಂದ ಸಿದ್ಧಾರೂಢ ಮಠದಲ್ಲಿ ವಿಧಿವತ್ತಾಗಿ 27ನೇ ತಾರೀಕಿಗೆ ಮೂರ್ತಿ ಪ್ರತಿಷ್ಠಾಪನೆ ಸಮಾರಂಭ. ಸಾಯಂಕಾಲ ಆಗಮಿಸಿದ ಮಹಾತ್ಮರಿಂದ ಪ್ರವಚನ ಮತ್ತು ಭಜನೆ. 28ಕ್ಕೆ ಅಭಿಷೇಕದೊಂದಿಗೆ ಮಹಾಪೂಜೆ ಮತ್ತು 9 ಗಂಟೆಯಿಂದ ಆಗಮಿಸುವಂಥ ಮಹಾತ್ಮರಿಂದ ಅನೇಕ ಪುಣ್ಯ ಕಾರ್ಯಗಳು ಅವರ ದಿವ್ಯ ಸನ್ನಿಧಿಯಲ್ಲಿ ಜರುಗಿ ಕೊನೆಗೆ ಮಹಾತ್ಮರಿಂದ ಈ ಕಾರ್ಯದ ಕಳಸಾರೋಹಣ ಮತ್ತು ಲೋಕಾರ್ಪಣೆ ಕಾರ್ಯ ಜರುಗುವುದು. ಆ ಎಲ್ಲ ಕಾರ್ಯದಲ್ಲಿ ನಾವು ನೀವು ಭಾಗಿಗಳಾಗೋಣ ಅನ್ನುವಂಥ ಮಾತನ್ನು ಹೇಳಿ, ನಾಳೆ ನಾಡ್ದ ಪತ್ರಿಕೆ ಬರ್ತಾವೆ. ಪತ್ರಿಕೆ ಬಂದ ಮೇಲೆ ತಮಗೆ ಮತ್ತೊಂದು ಸಲ ಅದರ ವಿವರವನ್ನು ತಮಗೆ ಹೇಳ ಬಯಸುತ್ತಾ ಇವತ್ತಿಗೆ ಮಂಗಲವನ್ನು ಹೇಳ್ರಿ. ಮಹಾಭಕ್ತಾರುಂಡ ಸಂಘ ಶರಣರ ನಿಜದ ಆನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂಡ ಸಂಘ ಶರಣರ ನಿಜದ ಆನಂದ. ಮಂಗಲಂ ಮಯ
ಜಡಿ ಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ ಮಂಗಲಂ ಗುರು ಶಂಕರಾನಂದ ಭಕ್ತರುಂದ ಸಂಗ ಶರಣರ ವಿಜಯಾನಂದ. ಎಲ್ಲೋ ಜನಸಿ ಎಲ್ಲೋ ವಾಸಿಸಿದೆ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಎಲ್ಲೋ ಜನಸಿ ಎಲ್ಲಿ ವಾಸಿಸಿದೆ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ನಮ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲದೂತರ ಸನ್ನು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲೆಸಿದೆ. ಮಂಗಳಂ ಗುರು ಶಂಕರಾನಂದ ಮಾ ಭಕ್ತರುಂದ ಸಂಗ ಶರಣರ ವಿಜಯ ಆನಂದ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತರುಂದ ಸಂಗ ಶರಣರ ನಿಜದ ಆನಂದ. ಹೊಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವಂ ಶಿಯ ವಾಕ್ಯವನೋ. ಹೊಳವಿಯೋಳೆ ದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವ ವಶಿಯ ವಾಕ್ಯವನೋ. ಕರುಣೆಯಿಂದಲೇ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತರುಂದ ಸಂಗ ಶರಣರ ನಿಜದ ಆನಂದ. ಸಂಗ ಶರಣರ ನಿಜದ ಆನಂದ. ಈ ಗ್ರಂಥವನ್ನು ಆಲಿಸಿದಂಥ ಎಲ್ಲ ಮುಮುಕ್ಷುಗಳಿಗೂ ಮತ್ತು ಯೂಟ್ಯೂಬಲ್ಲಿ ಆಲಿಸಿದಂಥ ಸರ್ವ ಪೂಜ್ಯರಲ್ಲಿಯೂ ಮತ್ತು ಸರ್ವರಲ್ಲಿ ತಿಳಿಸುವುದೇನೆಂದರೆ, ಗ್ರಂಥ ಹೇಳುವಾಗ ಏನಾದರೂ ತಪ್ಪು ತಡೆಗಳು ಕಂಡಂಥ ಪಕ್ಷದಲ್ಲಿ ತಾವೆಲ್ಲರೂ ಕೂಡ ಅಂಶ ಕ್ಷೀರ ನ್ಯಾಯದಂತೆ ತಾವು ಸರಿಯಾಗಿ ಅದನ್ನು ಸ್ವೀಕಾರ ಮಾಡಬೇಕಂತ ಎಲ್ಲರಲ್ಲಿ ಕೇಳ್ತಾ, ಈ ಒಂದು ಪುಣ್ಯ ಕಾರ್ಯದಲ್ಲಿ ಯೂಟ್ಯೂಬ್ನಲ್ಲಿ ಹಾಕುವಂಥ ಪೂಜ್ಯರಾದ ಯಾವ ಮಹಾಂತೇಶ ಬಂಗಾರಿ ಪುನಃ ಮತ್ತು ಇದಕ್ಕೆ ಸಹಾಯವನ್ನು ಮಾಡಿದಂಥ ಶ್ರೀಮತಿ ಶೈಲಾಶ್ರೀ ತಲ್ಲಘಟ್ಟ ಅವರೆಲ್ಲರೂ ಕೂಡ ಸದ್ಗುರು ಬಸವಾನಂದರು ಸಿದ್ಧಾರೂಢರು ದೀರ್ಘವಾದ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇಂತಹ ಅನೇಕ ಪುಣ್ಯ ಕಾರ್ಯಗಳು ತಮ್ಮಿಂದ ಜರುಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೈ ಘೋಷಾಕರಿ.
भजन पार्वती शिव श्रीमद जगद्गुरु सिद्धार्थ महाराज की श्री सद्गुरु शिवपुत्र स्वामी महाराज